ಗುಡ್ ಈವ್ನಿಂಗ್ ಎವ್ರಿವನ್. ಇವತ್ತು ಅರ್ತ್ ಡೇ, ವರ್ಲ್ಡ್ ಅರ್ತ್ ಡೇ. ಆದರೆ ಪ್ರತಿದಿನವೂ ಪ್ರತಿದಿನವೂ ಭೂಮಿ ತಾಯಿಯ ದಿನ. ನಾವು ಒಂದು ದಿವಸ ಅದನ್ನ ಸೆಲೆಬ್ರೇಟ್ ಮಾಡ್ಬೋದು. ವರ್ಷದಲ್ಲಿ ಅಟ್ಲೀಸ್ಟ್ ಒಂದು ದಿವಸ ಆದರೂ ಈ ಪರಿಸರ ಉಳಿಸ್ಲಿಕ್ಕೋಸ್ಕರ ಒಂದು ಸಣ್ಣ ಹೆಜ್ಜೆ, ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ, ವಿಮೆನ್ ಪವರ್ ಉಪನಗರ ತಂಡದಿಂದ. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲೇ ಸಿಗುವಂತಹ ಸುಲಭವಾದ ರೀತಿಯಲ್ಲಿ ಮನೆಯಲ್ಲೇ ಸಿಗುವ ವಸ್ತುಗಳಿಂದ ಹೇಗೆ ಗೊಬ್ಬರ ತಯಾರಿಸಬಹುದು, ಮನೆಯಲ್ಲೇ ಇರೋ ವಸ್ತುಗಳಿಂದ ಗೊಬ್ಬರನ ತಯಾರಿಸಿ ಹೇಗೆ ಅದನ್ನ ಉಪಯೋಗಿಸ್ಬೋದು ಅನ್ನೋದು ತಿಳ್ಕೊಳ್ಳೋಣ. ಡೂ ಇಟ್ ಯುವರ್ ಸೆಲ್ಫ್ ಅಂತ ಹೇಳ್ತಾರೆ, DIY ಅಂತ, ಡೂ ಇಟ್ ಯುವರ್ ಸೆಲ್ಫ್ ಹೋಮ್ ಕಾಂಪೋಸ್ಟಿಂಗ್ ಅಂತ. ಸೊ ಫಸ್ಟ್ ಆಫ್ ಆಲ್, ಕಾಂಪೋಸ್ಟ್ ಅಂದರೆ ಏನು ಅಂತ ಎಲ್ಲರಿಗೂ ಗೊತ್ತಿದೆ. ಕಾಂಪೋಸ್ಟ್ ಅಂತ ಹೇಳಿದರೆ ಪ್ರಾಣಿಗಳ ಮತ್ತು ಸಸ್ಯಗಳ ತ್ಯಾಜ್ಯ ಮತ್ತು ಅವಶೇಷಗಳು ಡಿಕಂಪೋಸ್ ಆಗಿ ಪುಡಿಯಾಗಿ ಕಂದು ಬಣ್ಣದಲ್ಲಿ ಒಂದು ಮಣ್ಣಿನ ವಾಸನೆ ಬರುವಂಥ ವಸ್ತು ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ಕಾಂಪೋಸ್ಟ್. ಸೊ ಉದಾಹರಣೆಗೆ ಕೊಟ್ಟಿಗೆ ಗೊಬ್ಬರ, ಹಸಿರು ಗೊಬ್ಬರ, ಎರೆಹುಳು ಗೊಬ್ಬರ, ಕಾಂಪೋಸ್ಟ್ ಗೊಬ್ಬರ ಇತ್ಯಾದಿ. ಕಾಂಪೋಸ್ಟಿಂಗ್ ಅಂದರೆ ಸೂಕ್ಷ್ಮಾಣುಜೀವಿಗಳು, ಮೈಕ್ರೋಬ್ಸ್ ಎಲ್ಲರೂ ಕೇಳಿರ್ತೀರ. ಈ ಥರ ಮೈಕ್ರೋಬ್ಸ್ಗಳು ಈ ಸಾವಯವ ಪದಾರ್ಥಗಳು, ಆರ್ಗ್ಯಾನಿಕ್ ಮ್ಯಾಟರ್ಸ್ ಅಂತ ಇರ್ತಾರಲ್ಲ, ನಾನು ಹೇಳೋದ್ನೆಲ್ಲ ಪ್ರಾಣಿಗಳ ಮತ್ತು ಸಸ್ಯಗಳ ತ್ಯಾಜ್ಯ ಮತ್ತು ಅವಶೇಷಗಳು ಅದ್ರ ಮೇಲೆ ಆ್ಯಕ್ಟ್ ಮಾಡಿ ಅದನ್ನ ಡಿಕಂಪೋಸ್ ಮಾಡಿ ಅದರಲ್ಲಿ ಸಸ್ಯಗಳಿಗೆ ಬೇಕಾಗುವಂಥ ಪೋಷಕಾಂಶಗಳನ್ನು ಮಾಡ್ತವೆ. ಅಂದರೆ NPK ಅಂತ ನೀವು ಅಂಗಡಿನಲ್ಲಿ ತೊಗೊಳ್ತಿರಲ್ಲ, ನೈಟ್ರೋಜನ್, ಪೊಟ್ಯಾಷಿಯಮ್ ಆ್ಯಂಡ್ ಫಾಸ್ಫರಸ್, ಅದನ್ನು ಮಾಡ್ತವೆ. ಸಸ್ಯಗಳಿಗೆ ಅದು ಒಂದು ಒಳ್ಳೆಯ ಪೋಷಕಾಂಶ, ಅದನ್ನು ಸಸ್ಯಗಳು ಹೀರ್ಕೊಳ್ತವೆ. ಅಂದರೆ ಕಾಂಪ್ಲೆಕ್ಸ್ ಥಿಂಗ್ಸ್ನ ಬ್ರೇಕ್ ಡೌನ್ ಮಾಡಿ ಅದು ಸಿಂಪಲ್ ಥಿಂಗ್ಸ್ನ ಮಾಡ್ತವೆ, ಸಸ್ಯಗಳಿಗೆ ಹೀರ್ಕೊಳ್ಳೋ ಹಾಗೆ ಅದು ಮಾಡ್ತವೆ. ಸೊ ಈ ಕಾಂಪೋಸ್ಟಿಂಗ್ನ ನಾವು ಯಾಕೆ ಮಾಡಬೇಕು ಅನ್ನೋದು ಪ್ರಶ್ನೆ. ಎಷ್ಟೋ ಸಲ ನಿಮಗೆ ಗೊತ್ತಿದೆ, ನಾವಾಗಲಿ, ರೂಪನಗರ ಆಗಲಿ, ಎಲ್ಲೇ ಆಗಲಿ, ಮನೇಲಿರೋ ಅಡುಗೆ ಮನೆ ಕಸ ಇರ್ಬೋದು ಅಥವಾ ಇನ್ಯಾವುದೇ ಕಸ ಇರ್ಬೋದು, ಎಸ್ಪೆಷಲಿ ಉಳಿದ ಆಹಾರ, ಸಿಪ್ಪೆ, ತರಕಾರಿ ಸಿಪ್ಪೆ ಇಂಥದನ್ನೆಲ್ಲ ಒಂದು ಕವರ್ಗೆ ಹಾಕಿಬಿಟ್ಟು ಅದನ್ನು ಕಸ ತೊಗೊಳ್ಳೋಗೆ ಕೊಡ್ತೀವಿ. ಅವ್ರು ಅದನ್ನು ತೊಗೊಂಡೋಗಿ ಲ್ಯಾಂಡ್ ಫಿಲ್ಗೆ ಹಾಕ್ತಾರೆ. ಸೊ ಲ್ಯಾಂಡ್ ಫಿಲ್ಲಲ್ಲಿ ಇದು ಮಿಕ್ಸ್ಡ್ ವೇಸ್ಟ್, ಅಂದರೆ ಡ್ರೈ ವೇಸ್ಟು ಮತ್ತು ವೆಟ್ ವೇಸ್ಟು ಮಿಕ್ಸ್ ಆಗಿರುತ್ತೆ. ಅದೆಲ್ಲ ಒಟ್ಟಿಗೆ ರಾಶಿ ಹಾಕಿದಾಗ ಅದು ಅಂದರೆ ಅಲ್ಲಿ ಗಾಳಿ ಇಲ್ಲದೆ, ಒಳಗಡೆ ಗಾಳಿ ಇಲ್ಲದೆ ಅಲ್ಲೇ ಅದು ಅನರೋಬಿಕ್ ಆಗಿ, ಅಂದರೆ ಆಮ್ಲಜನಕ ರಹಿತವಾಗಿ ಅದು ಡಿಕಂಪೋಸ್ ಆಗಿ ಅದರಿಂದ ಗ್ರೀನ್ ಹೌಸ್ ಗ್ಯಾಸಸ್, ಅಂದರೆ ಮೀಥೇನ್ ಅಂತ ಗ್ಯಾಸಸ್ಗಳು ಉತ್ಪತ್ತಿ ಆಗುತ್ತವೆ. ಇದು ಗ್ಲೋಬಲ್ ವಾರ್ಮಿಂಗನ್ನು ಜಾಸ್ತಿ ಮಾಡುತ್ತೆ, ಕ್ಲೈಮೇಟ್ ಚೇಂಜ್ಗೆ ಕಾರಣ ಆಗುತ್ತೆ. ಸೊ ಹಾಗಾಗಿ ಈ ಥರ ಫಸ್ಟ್ ಆಫ್ ಆಲ್ ನಾವು ಮನೇಲಿ ಕಾಂಪೋಸ್ಟಿಂಗ್ ಮಾಡ್ತೀವೋ ಇಲ್ವೋ, ಅಂದರೆ ಗೊಬ್ಬರ ಮಾಡ್ತೀವೋ ಇಲ್ವೋ, ಹಸಿ ಕಸ ಮತ್ತು ಒಣ ಕಸನ ಬೇರ್ಪಡಿಸೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಅದು ನಮ್ಮ ಕರ್ತವ್ಯ ಅಂತ ತಿಳ್ಕೊಳ್ಬೇಕು. ಅವರು ಈಗ ನಮ್ಮ ತಗೊಂಡು ಹೋಗೋರು, ಉಪನಗರದಲ್ಲಿ ಕಸ ತಗೊಳ್ಳೋರು ಹಸಿ ಕಸ ಮತ್ತು ಒಣ ಕಸನ ಬೇರೆ ಆಗಿ ತೊಗೊಳ್ತಾ ಇದ್ದಾರೆ. ನಾವು ಅದಕ್ಕೆ ಕೋಆಪ್ರೇಟ್ ಮಾಡಿ ಎರಡನ್ನೂ ಬೇರೆ ಮಾಡಿ ಎರಡನ್ನೂ ಬೇರೆಯಾಗಿ ಕೊಡಬೇಕು. ಹಸಿ ಕಸನ ಈ ಥರ ನಾವು ಮನೇಲಿ ಕಾಂಪೋಸ್ಟ್ ಮಾಡೋದ್ರಿಂದ ಈ ಥರ ಲ್ಯಾಂಡ್ ಫಿಲ್ಗೆ ಹೋಗಿ ಬಿದ್ದು ಅಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಉತ್ಪತ್ತಿ ಆಗೋದು ತಪ್ಪುತ್ತೆ. ಆಮೇಲೆ ಈ ಏನು ಕಾಂಪೋಸ್ಟ್ ನಾವು ಮನೇಲಿ ತಯಾರಿಸ್ತೀವಲ್ಲ ಈ ಹಸಿ ಕಸದಿಂದ, ಅದು ಒಂದು ತುಂಬ ಒಳ್ಳೆಯ ಇದು ಗೊಬ್ಬರ. ಅಂಗಡಿ ಗೊಬ್ಬರ DAP ಅಂತ ಕಾಳೆಲ್ಲ ತರ್ತಿರಲ್ಲ, ಅದ್ರಿಗಿಂತ ಇದು ತುಂಬ ಒಳ್ಳೆಯದು. ಇದು ಮಣ್ಣಿನಲ್ಲಿ ಸೂಕ್ಷ್ಮಾಣುಜೀವಿಗಳು, ಮೈಕ್ರೋಸ್ನ ಜಾಸ್ತಿ ಮಾಡ್ತವೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಮಾಡ್ತವೆ. ಅಷ್ಟೇ ಅಲ್ಲ, ಮಣ್ಣಿನ ರಚನೆ ಅಂದರೆ ಸಾಯಿಲ್ ಸ್ಟ್ರಕ್ಚರ್, ಸಾಯಿಲ್ ಹೆಲ್ತ್ ಇವೆಲ್ಲವನ್ನೂ ಜಾಸ್ತಿ ಮಾಡ್ತವೆ. ಸೊ ಇದು ಸಾಯಿಲ್ ಮೇಲೆ ಹೀಗೆ ಒಳಗಡೆ ಒಂದು ಮೇಲ್ಪದರದಲ್ಲಿ ಕೂತು ತೇವಾಂಶವನ್ನು ಅದು ಉಳಿಸ್ಕೊಳ್ಳೋದ್ರಿಂದ ನೀರಿನ ಬಳಕೆ ಕೂಡ ನಮಗೆ ಕಡಿಮೆ ಸಾಕಾಗುತ್ತೆ, ಗಿಡಗಳಿಗೆಲ್ಲ ನೀರು ಕಡಿಮೆ ಸಾಕಾಗುತ್ತೆ. ಮತ್ತು ಇದು ಸಾಯಿಲ್ ಹೆಲ್ತ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ. ಸೊ ನಮಗೆ ಖರ್ಚಿಲ್ಲದೆ ಗೊಬ್ಬರ ಸಿಗುತ್ತೆ, ಜೊತೆಗೆ ಹಾನಿಕಾರಕ ಅಂತಹ ಒಂದು ನಾವು ಕೀಟನಾಶಕಗಳಿರ್ಬೋದು ಅಥವಾ ಫರ್ಟಿಲೈಸರ್ ಇರ್ಬೋದು, ಅದು ತಗೊಳ್ಳೋದು ತಪ್ಪುತ್ತೆ. ಇದೆಲ್ಲಕ್ಕಿಂತ ಜಾಸ್ತಿ ಗೊಬ್ಬರ ಮಾಡೋದು ಅನ್ನೋದಿದೆಯಲ್ಲ, ನಾವು ಚಿಕ್ಕದಿದ್ದಾಗ ಗೊಬ್ಬರ ಮಾಡೋದಂದರೆ ಅಥವಾ ಗೊಬ್ಬರ ತೊಗೊಂಡೋಗಿ ಗದ್ದೆಗೆ ಹಾಕೋದಂದರೆ, ನಾನು ಅಗ್ರಿಕಲ್ಚರ್ ಫ್ಯಾಮಿಲಿಯಿಂದ, ಐ ಆಮ್ ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ ಅಗ್ರಿಕಲ್ಚರ್ ಫ್ಯಾಮಿಲಿ. ಸೊ ಗೊಬ್ಬರ ಮಾಡಿ ಗೊಬ್ಬರ ತೊಗೊಂಡೋಗಿ ಹಾಕೋದು ಅಂತ ಹೇಳಿದ್ರೆ ಒಂದು ಅವಮಾನ ಅಂದ್ಕೊಳ್ತಾ ಇದ್ವಿ. ಬಟ್ ಇವಾಗ ಈ ಥರ ಗೊಬ್ಬರ ಮಾಡೋದು ಅಥವಾ ಅದನ್ನು ಗೊಬ್ಬರ ಮಾಡೋ ಪ್ರೊಸೀಜರ್ ನೋಡೋದು, ಆ ಸೂಕ್ಷ್ಮಾಣು ಜೀವಿಗಳು ಆ ಸಾವಯವ ಪದಾರ್ಥ, ಆರ್ಗ್ಯಾನಿಕ್ ಮ್ಯಾಟರ್ಸ್ ಮೇಲೆ ಆ್ಯಕ್ಟ್ ಮಾಡಿ ಅದನ್ನ ಡಿಕಂಪೋಸ್ ಮಾಡಿ ಅದು ಒಂದು ಎಲೆ ಅಂತ ಈ ಥರ ಇರುತ್ತಲ್ಲ, ಎಲೆ ಕಸ ಅಥವಾ ಕಸನ ಒಂದು ಕಂದು ಬಣ್ಣದ ಗೊಬ್ಬರ ತಯಾರು ಮಾಡುತ್ತಲ್ಲ, ಅದನ್ನು ನೋಡೋದೇ ಒಂದು ಖುಷಿಯಾಗಿದೆ ಇವಾಗ. ಅದು ಒಂದು ಒಳ್ಳೆ ಆ್ಯಕ್ಟಿವಿಟಿ, ಅದು ಒಂದು ಕ್ರಿಯೇಟಿವ್. ಒಂದು ಗಿಡ ಬೆಳೆಸೋದು ಒಂದು ಕ್ರಿಯೇಟಿವಿಟಿನೋ ಹೇಗೋ, ಅದೇ ಥರ ಗೊಬ್ಬರ ಮಾಡೋದು ಕೂಡ ಒಂದು ಕ್ರಿಯೇಟಿವಿಟಿ, ಒಂದು ಉತ್ತಮ ಹವ್ಯಾಸ ಅದು. ಸೊ ನಾವೇ ಮಾಡಿದ ಗೊಬ್ಬರನ ನಾವೇ ಬೆಳೆದ ಗಿಡಕ್ಕೆ ಹಾಕಿ ಅದರಲ್ಲಿ ತರಕಾರಿ ಬೆಳೆದು ತಿನ್ನೋದು ತುಂಬ ಒಳ್ಳೆಯ ವಿಷಯ ಅಲ್ವಾ. ಸೊ ಹಾಗಾಗಿ ಗೊಬ್ಬರ ಮಾಡೋದು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ.
ನೆಕ್ಸ್ಟು ಈ ಗೊಬ್ಬರ ಮಾಡೋದಿದೆಯಲ್ಲ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ. ಅಗ್ರಿಕಲ್ಚರಲ್ ಕಾಂಪೋಸ್ಟಿಂಗ್ ಇದೆ, ಇಂಡಸ್ಟ್ರಿಯಲ್ ಕಾಂಪೋಸ್ಟಿಂಗ್ ಇದೆ, ಹೋಮ್ ಕಾಂಪೋಸ್ಟಿಂಗ್ ಇದೆ. ಸೊ ಇದನ್ನ ಇದು ಡಿಕಂಪೋಸಿಂಗ್ ಇದೆಯಲ್ಲ, ಕಾಂಪೋಸ್ಟಿಂಗ್ ಅನ್ನೋದು ಒಂದು ನೈಸರ್ಗಿಕ ಪ್ರಕ್ರಿಯೆ, ಅಂದರೆ ಒಂದು ನ್ಯಾಚುರಲ್ ಪ್ರಾಸೆಸ್. ಬಟ್ ಅದನ್ನು ಕಂಟ್ರೋಲ್ಡ್ ಕಂಡೀಷನ್ನಲ್ಲಿ ನಾವು ಮನೆಯಲ್ಲಿ ಅದಕ್ಕೆ ಮೈಕ್ರೋಬ್ಸ್ಗಳಿಗೆ ಬೇಕಾಗುವಂಥ ಸೂಕ್ತ ವಾತಾವರಣ ಒದಗಿಸಿ ಮನೆಯಲ್ಲಿ ಅದನ್ನು ಶೀಘ್ರವಾಗಿ ಮಾಡಬಹುದು. ಸೊ ಹೋಮ್ ಕಾಂಪೋಸ್ಟಿಂಗ್ನಲ್ಲಿ ಅಂದರೆ ಮನೆಯಲ್ಲಿ ಮಾಡುವಂತಹ ಗೊಬ್ಬರ ತಯಾರಿಕೆ ಇದೆಯಲ್ಲ, ಅದರಲ್ಲೂ ಬೇರೆ ಬೇರೆ ವಿಧಾನ ಇದೆ. ಒಂದು ಈ ಥರ ಬಿನ್ ಇದೆಯಲ್ಲ, ಈ ಥರ ಬಿನ್ನು, ಆ ಥರ ಡ್ರಮ್ಮು, ಈ ಥರದ್ದನ್ನು ಯೂಸ್ ಮಾಡಿಕೊಂಡು ಏರೋಬಿಕ್ ಕಾಂಪೋಸ್ಟಿಂಗ್ ಅಂತ ಮಾಡ್ಬೋದು. ಅಂದರೆ ಗಾಳಿ ಆಡ್ತಾನೆ, ಆಮ್ಲಜನಕ ಸಹಿತ. ಇನ್ನೊಂದು ಆಮ್ಲಜನಕ ಇಲ್ಲದೇ ಅನರೋಬಿಕ್ ಕಾಂಪೋಸ್ಟಿಂಗ್ ಮಾಡ್ಬೋದು. ಎಲ್ಲರಿಗೂ ಗೊತ್ತಿದೆ ವರ್ಮಿ ಕಾಂಪೋಸ್ಟ್ ಅಂದರೆ ಎರೆಹುಳ ಗೊಬ್ಬರ ಮಾಡ್ಬೋದು. ಇಲ್ಲ ಒಂದು ನೆಲದಲ್ಲಿ ಒಂದು ಹಳ್ಳ ತೋಡಿ 2 ಅಡಿ ಬೈ 2 ಅಡಿ ಹಳ್ಳ ತೋಡಿ, ಇಲ್ಲ ಒಂದು ಟ್ರೆಂಚ್ ಮಾಡಿ ಆ ಥರ ಟ್ರೆಂಚ್ ಪಿಟ್ ಕಾಂಪೋಸ್ಟಿಂಗ್ ಮಾಡ್ಬೋದು. ಹೀಗೆ ನೆಲದ ಮೇಲೆ ಹೀಗೆ ಗುಡ್ಡೆ ಹಾಕಿಬಿಟ್ಟು ಓಪನ್ ಪೈಲ್ ಕಾಂಪೋಸ್ಟಿಂಗ್ ಕೂಡ ಮಾಡಬಹುದು. ಸೊ ಇವಾಗ ಯಾವುದರಿಂದ ಇದು ಕಾಂಪೋಸ್ಟಿಂಗ್ ನಾವು ಮಾಡ್ತೀವಿ ಅಂತ ಹೇಳಿದ್ರೆ, ಮನೇಲೇ ಇವತ್ತು ನಾವು ಆ್ಯಕ್ಚುಲಿ ಮನೇಲೇ ಸಿಗುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು, ಮನೆಯಲ್ಲೇ ಸಿಗುವಂತಹ ಸಲಕರಣೆಗಳನ್ನು ಉಪಯೋಗಿಸ್ಕೊಂಡು ಏರೋಬಿಕ್ ಕಾಂಪೋಸ್ಟಿಂಗ್ ಅಂದರೆ ಆಮ್ಲಜನಕ ಸಹಿತವಾಗಿ ಹೇಗೆ ಕಾಂಪೋಸ್ಟಿಂಗ್ ಮಾಡೋದಂತ ತಿಳ್ಕೊಳ್ಳೋಣ. ಓಕೆನಾ? ಸೊ ಮನೆಯಲ್ಲೇ ಸಿಗುವ ವಸ್ತುಗಳಂದರೆ ಯಾವುದು ಅಂತ ನೋಡೋಣ. ಸೊ ಈ ಕಾಂಪೋಸ್ಟಿಂಗಿಗೆ ಬೇಕಾಗಿರೋದು ಏನು? ನಾವು ಮೊದಲೇ ಹೇಳ್ದಂಗೆ ಕಾಂಪೋಸ್ಟಿಂಗ್ ಅನ್ನೋದು ಈ ಮೈಕ್ರೋಬ್ಸು ಸಾವಯವ ಪದಾರ್ಥ ಆರ್ಗ್ಯಾನಿಕ್ ಮ್ಯಾಟರ್ಸ್ ಮೇಲೆ ಆ್ಯಕ್ಟ್ ಮಾಡೋದಲ್ವಾ. ಸೊ ಈ ಮೈಕ್ರೋಬ್ಸ್ ಅಂದರೆ ನಮ್ಮ ಥರನೇ ಜೀವಿಗಳು, ಅವಕ್ಕೆ ಆಹಾರ ಬೇಕು, ಗಾಳಿ ಬೇಕು, ನೀರು ಬೇಕು. ಸೊ ಅವುಗಳಿಗೆ ನೀರು ತೇವಾಂಶದ ಮೂಲಕ ಸಿಗುತ್ತೆ, ಗಾಳಿ ಎನ್ವಿರಾನ್ಮೆಂಟಲ್ಲಿ ಇರುತ್ತೆ. ಆಹಾರ ಅಂದರೆ ನಾವು ಮನೆಯಲ್ಲಿ ಬೇಡ ಅಂತ ಬಿಸಾಗುವಂತಹ ಗ್ರೀನ್ ವೇಸ್ಟ್ ಮತ್ತು ಬ್ರೌನ್ ವೇಸ್ಟ್. ಸೊ ಗ್ರೀನ್ ವೇಸ್ಟ್ ಅಂತ ಹೇಳಿದ್ರೆ ನಾವು ಕಿಚನಲ್ಲಿ ಏನು ಇದು ಮಾಡ್ತೀವಲ್ಲ, ತರಕಾರಿ ಸಿಪ್ಪೆ, ಹಣ್ಣಿನ ಸಿಪ್ಪೆ, ಇಲ್ಲಿದೆ ನೋಡಿ ಈ ಥರ ತರಕಾರಿ ಸಿಪ್ಪೆಗಳು, ಹಣ್ಣಿನ ಸಿಪ್ಪೆಗಳು, ಹಣ್ಣೆ ತಂದುಬಿಟ್ಟಿದ್ದೀನಿ. ಓಕೆ, ಈ ಥರ ಸೊಪ್ಪು ಕತ್ತರಿಸಾದ್ರ ಮೇಲೆ ಉಳಿದಿರುತ್ತಲ್ಲ ಅದು, ಕಾಫಿ ಗ್ರೌಂಡ್ಸು ಅಂದರೆ ಕಾಫಿ ಪುಡಿ, ಕಾಫಿ ಚರ್ಟ ಅಂತ ಹೇಳ್ತಾರಲ್ಲ ಅದು, ಅಥವಾ ದೇವ್ರಿಗೆ ಹಾಕಿದ ಹೂವು ಉಳಿದಿರೋದು ಅದು ಇದೆಲ್ಲ. ಸೊ ಅಡುಗೆ ಮನೆ, ದೇವ್ರ ಮನೇಲಿ ಏನು ಉಳಿದಿರುತ್ತೋ ಅದೆಲ್ಲವೂ ಕಾಂಪೋಸ್ಟಿಗೆ ಯೂಸ್ ಮಾಡಬಹುದು. ಮತ್ತು ಹಸಿ ಹುಲ್ಲು, ಸೊ ಈ ಹೊರಗಡೆ ಗಾರ್ಡನ್ನಲ್ಲಿ ಅಥವಾ ಈ ಥರ ಕಟ್ ಮಾಡಿರ್ತೀವಲ್ಲ, ಪ್ರೂನ್ ಮಾಡಿರ್ತೀವಲ್ಲ, ಗಿಡನ ಕಟ್ ಮಾಡಿರ್ತೀವಲ್ಲ, ಅದನ್ನು ಉಪಯೋಗಿಸ್ಕೊಳ್ಬಹುದು. ಈ ಥರ ಪ್ರೂನ್ ಮಾಡಿದ್ದು ಇದನ್ನು ಉಪಯೋಗಿಸ್ಕೊಳ್ಬಹುದು. ಹಸಿಯಾಗಿರೋದು ಏನಿದೆಯೋ ಅದೆಲ್ಲದು ಗ್ರೀನ್ ವೇಸ್ಟ್ ಅಂತ ಕರೀತಾರೆ. ಸೊ ಈ ಗ್ರೀನ್ ವೇಸ್ಟ್ ಅಂತಿರುತ್ತಲ್ಲ, ಇದು ಕಾಂಪೋಸ್ಟ್ಗೆ ತೇವಾಂಶವನ್ನು ಕೊಡುತ್ತೆ, ಅಂದರೆ ಮೈಕ್ರೋಬ್ಸ್ಗೆ ತೇವಾಂಶವನ್ನು ಕೊಡುತ್ತೆ, ಅಂದರೆ ನೀರು ಕೊಡುತ್ತೆ, ತೇವಾಂಶದ ಮೂಲಕ ನೀರು ಕೊಡುತ್ತೆ. ಮತ್ತು ಗೊಬ್ಬರ ಆಗುತ್ತಲ್ಲ, ಆ ಗೊಬ್ಬರಕ್ಕೆ ನೈಟ್ರೋಜನನ್ನು ಕೊಡುತ್ತೆ. ಅದು NPK ಅಂದಲ್ಲಿ ನೈಟ್ರೋಜನ್ ಇದೆಯಲ್ಲ, ಆ ನೈಟ್ರೋಜನನ್ನು ಕೊಡುತ್ತೆ. ಸೊ ಹಾಗಾಗಿ ಈ ಹಸಿ ಕಸ ಅಂದರೆ ಅಡುಗೆ ಮನೆಯದು ತೇವವಾದ ಹಸಿ ಕಸ ಒಂದು ಅಂಶ. ಇನ್ನೊಂದು ಅಂಶ ಗಾರ್ಡನ್ನಲ್ಲಿ ಸಿಗುವಂತಹ ಒಣ ಎಲೆಗಳು, ಒಣ ಹುಲ್ಲು, ಕೋಕೋಪಿಟ್ ಅಥವಾ ಈ ಥರ ಕಾಗದ, ಒಣ ಹುಲ್ಲು ಈ ಥರ. ಸೊ ಎಷ್ಟೊಂದು ಸಲ ರೂಪನಗರದಲ್ಲಿ ಫೆಬ್ರವರಿ ಬಂತು ಅಂದರೆ ಎಲೆಗಳು ಉದ್ರಕ್ಕೆ ಶುರು ಆಗುತ್ತೆ. ಎಲ್ಲರೂ ಗುಡ್ಡೆ ಮಾಡಿ ಬೆಂಕಿ ಹಚ್ಚೋದು ನೋಡ್ತಾ ಇರ್ತೀವಿ. ಆಮೇಲೆ ಕಸ ಸುಡೋದು ಅಪರಾಧ, ಕಾನೂನು ಪ್ರಕಾರ ಅಪರಾಧ ಅಂತ ಹೇಳ್ತಾನೆ ಗ್ರೂಪಲ್ಲಿ ಹಾಕ್ತಾ ಇರ್ತೀವಿ ಹೊತ್ತು ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಆ ಒಣ ಕಸನ ಹೀಗೆ ಒಂದು ದೊಡ್ಡ ಚೀಲದಲ್ಲಿ ತಗೊಳ್ಳಿ, ಒಣಗಿದ್ರ ಮೇಲೆ ಅದು ಉದ್ರಿದ್ದೆಲ್ಲ ಇಟ್ಕೊಂಡು ಒಂದು ಸ್ವಲ್ಪ ಕ್ರಷ್ ಮಾಡಿ, ಹೀಗೆ ಕೈಯಲ್ಲಿ ಕ್ರಷ್ ಮಾಡಿದ್ರೂ ಪರವಾಗಿಲ್ಲ, ಹೀಗೆ ನೆಲಕ್ಕೆ ಹಾಕಿ ಗಂಟು ಹಾಕಿ ಕಾಲಲ್ಲಿ ತುಳಿದ್ರೂ ಪರವಾಗಿಲ್ಲ. ಕ್ರಷ್ ಮಾಡಿ ಒಂದು ದೊಡ್ಡ ಬ್ಯಾಗಲ್ಲಿ ಇಟ್ಕೊಂಡ್ರೆ ನಿಮಗೆ ಸಾಕಷ್ಟು ಬ್ರೌನ್ ವೇಸ್ಟ್ ಸಿಗುತ್ತೆ. ಒಂದು 6-7 ತಿಂಗಳಿಗೆ ಆಗೋಷ್ಟು ಬ್ರೌನ್ ವೇಸ್ಟ್ ಸಿಗುತ್ತೆ. ಒಂದು ಚೀಲ ಇಟ್ಕೊಂಡ್ರೆ ಸಾಕು ಕ್ರಷ್ ಮಾಡಿಬಿಟ್ಟು. ಸೊ ಅದನ್ನು ಒಣ ಎಲೆನ ಉಪಯೋಗಿಸೋದು. ಈ ಒಣ ಎಲೆ ಅಥವಾ ಒಣ ಹುಲ್ಲು, ಅಗ್ರಿಕಲ್ಚರ್ ಕಾಂಪೋಸ್ಟಿಂಗೆಲ್ಲ ಒಣ ಹುಲ್ಲು ಜಾಸ್ತಿ ಯೂಸ್ ಮಾಡ್ತಾರೆ. ಒಣ ಹುಲ್ಲು ಅಥವಾ ಇದು ಇಲ್ಲಿ ತಂದಿದ್ದೀನಿ, ನೀವು ಇದಿದ್ರೆ ಲಾನ್ ಇದ್ದರೆ ಬ್ರಷ್ ಕಟ್ಟಿಂಗ್ ಮಾಡಿರ್ತಾರಲ್ಲ ಅದರದ್ದು ಹುಲ್ಲು ಆಗುತ್ತೆ ಒಣಗಿರೋದು. ಈ ಥರ ಕಾಗದ ಆದರೂ ಆಗುತ್ತೆ, ಕಾಗದದ ಪೀಸ್ ಮಾಡಬೇಕು, ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಮಾಡಬೇಕು, ಈ ಥರ ಆಗುತ್ತೆ. ಇಲ್ಲ ಅದು ಯಾವುದೂ ಇಲ್ಲ ಅಂತ ಹೇಳಿದ್ರೆ ಕೋಕೋಪೀಟ್, ಅದು ಕೋಕೋಪೀಟ್ ಅಂದರೆ ಅಂಗಡಿಯಿಂದ ತೊಗೊಳ್ಬೇಕಾಗಿ ಬರುತ್ತೆ. ಸರಿನಾ? ಸೊ ಇದಿಷ್ಟರಿಂದ ಮಾಡಬೇಕು. ಗ್ರೀನ್ ವೇಸ್ಟ್, ಬ್ರೌನ್ ವೇಸ್ಟ್. ಗ್ರೀನ್ ವೇಸ್ಟನ್ನು ಜನರಲಿ ಆಗಿ ಒಂದು ಪ್ರಮಾಣದಲ್ಲಿ ಹಾಕಿದ್ರೆ, ಬ್ರೌನ್ ವೇಸ್ಟನ್ನು 2 ಪ್ರಮಾಣದಲ್ಲಿ ಹಾಕ್ತೀವಿ. ಹಾಕಿದ್ರೆ ಅದು ಬೇಗ ಕಾಂಪೋಸ್ಟ್ ಆಗುತ್ತೆ.
ಅದು ನಿಮಗೆ ಅಷ್ಟು ಸಿಕ್ಕಲಿಲ್ಲ ಅಂದರೂ ಸ್ವಲ್ಪ ಹೆಚ್ಚು ಕಮ್ಮಿ ಹಾಕಿದ್ರೂ ಪರವಾಗಿಲ್ಲ, ಸ್ವಲ್ಪ ನಿಧಾನ ಆಗುತ್ತೆ. ಸೊ ಅದರ ಬಗ್ಗೆ ಏನು ತೊಂದರೆ ಇಲ್ಲ. ಸೊ ಆಮೇಲೆ ಇನ್ಫ್ಯಾಕ್ಟ್ ಬ್ರೌನ್ ವೇಸ್ಟ್ ಇಲ್ಲದೇನೂ ಕಾಂಪೋಸ್ಟ್ ಮಾಡೋದನ್ನು ನಾನು ಸ್ವಲ್ಪ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ಆಮೇಲೆ ಹೇಳ್ತೀನಿ. ಸೊ ಗ್ರೀನ್ ವೇಸ್ಟ್, ಬ್ರೌನ್ ವೇಸ್ಟ್ ಅನ್ನೋದು ಈ ಮೈಕ್ರೋಬ್ಸ್ಗೆ ಆಹಾರ ಆಗಿರುತ್ತೆ. ಆಮೇಲೆ ಈ ಕಾಂಪೋಸ್ಟಿಂಗ್ನ ಹೇಗೆ ಮಾಡೋದು ಅಂತ, ಫಸ್ಟ್ ಆಫ್ ಆಲ್ ಕಾಂಪೋಸ್ಟ್ ಮಾಡೋಕ್ಕೆ ಒಂದು ಬಿನ್ ಬೇಕು. ಸೊ ಬಿನ್ ಅಥವಾ ಡ್ರಮ್ಮನ್ನು ರೆಡಿ ಮಾಡ್ಕೊಳ್ಬೇಕು. ಸೊ ಇದು ಒಂದು ಬಿನ್, ಈ ಥರ ಬಕೆಟ್, ಹಳೆ ಬಕೆಟ್ ಯಾವುದಾದ್ರೂ ಇದ್ದರೆ ತೊಗೋಬೋದು. ಮುಚ್ಚಳ ಇರೋಂಥ ಬಕೆಟು, ಮುಚ್ಚಳ ಇಲ್ಲ ಅಂತ ಹೇಳಿದ್ರೆ ಸುಮ್ಮನೆ ಕ್ಲೋಸಿಂಗ್ ಏನಾದರೂ ಸಿಕ್ಕಿದ್ರೆ ತೊಗೊಳ್ಬೋದು. ಹಳೆ ಪೇಂಟ್ ಬಕೆಟ್ ಇದ್ದರೆ, ಪೇಂಟ್ ಬಕೆಟ್ ಇದ್ದರೆ ತುಂಬ ಒಳ್ಳೆಯದು, ಗಟ್ಟಿ ಇರುತ್ತೆ, ಅದು ಸ್ಟ್ರಾಂಗ್ ಆಗಿರುತ್ತೆ, ಅದಿದ್ರೆ ತೊಗೊಳ್ಬೋದು. ಈ ಥರ ಡ್ರಮ್ ಇದ್ರೆ ತೊಗೊಳ್ಬೋದು, ಒಡೆದೋಗಿರೋ ಡ್ರಮ್ಮು, ಹಳೆ ಡ್ರಮ್ಮು ಯಾವ್ದಾದ್ರು ತೊಗೊಳ್ಬೋದು. ಅಥವಾ ಓಪನ್ ಡ್ರಮ್, ಮುಚ್ಚಳನೂ ಇಲ್ಲ, ಹಿಂದ್ಗಡೆ ಇದು ಇದೆ. ಆ್ಯಕ್ಚುಲಿ ಇದು ನಮ್ಮ ಮನೇಲಿ ತಳ ಒಡೆದೋಗಿತ್ತು, ಅದನ್ನು ನಾನೇ ಇಟ್ಕೊಂಡಿದ್ದೀನಿ. ಸೊ ಆ ಥರ ಓಪನ್ ಡ್ರಮ್ ಇಟ್ಕೋಬೋದು. ಇಲ್ಲ GI ಮೆಶ್ ಅಂದರೆ ಗ್ಯಾಲ್ವನೈಸ್ಡ್ ಐರನ್ ಮೆಶ್, ಇದು ನಾನು ಪ್ಲಾಸ್ಟಿಕ್ ತಂದಿದ್ದೀನಿ, ಬಟ್ ಇದರಲ್ಲಿ ಐರನ್ ಮೆಶ್ ಸಿಗುತ್ತೆ. ಅದನ್ನು ತಂದು ಹೀಗೆ ರೌಂಡಕ್ಕೆ ಇದು ಮಾಡಿ ಹಿಂಗೆ ಕಟ್ಟಿ ಈ ಥರ ಉಪಯೋಗಿಸ್ಬೋದು. ಇಲ್ಲ ಯಾವುದಾದ್ರೂ ಈ ಥರ ಡಸ್ಟ್ಬಿನ್ ಇದ್ದರೆ, ಕಿಂಡಿ ಇರೋ ಡಸ್ಟ್ಬಿನ್ ಇದ್ದರೆ ಅದನ್ನು ತೊಗೊಳ್ಬೋದು. ಈ ಥರ 2 ಬಿನ್ಸ್ನ ಇಟ್ಕೊಳ್ಬೇಕು. ಸೊ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡೋಕ್ಕೆ 2 ಬಿನ್ಸ್ನ ಇಟ್ಕೊಳ್ಬೇಕು. ಇದನ್ನು ಅಕಸ್ಮಾತ್ ನಿಮಗೆ ಮನೇಲಿ ಎಲ್ಲೂ ಏನೂ ಇಲ್ಲ ಅಂದರೆ ಆನ್ಲೈನಲ್ಲೂ ಕೊಂಡ್ಕೊಳ್ಬೋದು. ಅವ್ರದ್ದು ಕಾಂಪೋಸ್ಟಿಂಗ್ ಕಿಟ್ ಅಂತಲೇ ಸಿಗುತ್ತೆ, ಸ್ವಲ್ಪ ಕಾಸ್ಟ್ಲಿ ಇರುತ್ತೆ. ಅದ್ರ ಜೊತೆ ಕೋಕೋಪೀಟು, ಮೈಕ್ರೋಬ್ಸ್ ಹಾಕಿರೋ ಕೋಕೋಪೀಟು ಎಲ್ಲ ಕೊಡ್ತಾರೆ ಅವರು, ಸ್ಪೀಡಪ್ಪು, ಆಕ್ಸಿಲೇಟ್ರ್ ಅಂತ ಏನೇನೋ ಕೊಡ್ತಾರೆ. ಎಲ್ಲದಕ್ಕೂ ದುಡ್ಡು ತರಬೇಕು, ಬಟ್ ಇದೆಲ್ಲ ಮನೇಲೇ ಸಿಗುತ್ತೆ. ನೀವೇನೋ ಬಿಸಾಕಬೇಕು ಇಲ್ಲ ಸುಡಬೇಕು ಅಂಥದ್ದನ್ನೆಲ್ಲ ತೆಗೆದು ನೀವು ಒಳ್ಳೆ ರೀತಿಯಲ್ಲಿ ಗೊಬ್ಬರ ತಯಾರು ಮಾಡ್ಕೋಬೋದು. ಈ ಥರ ಬಿನ್ನ ಫಸ್ಟು ಚೂಸ್ ಮಾಡ್ಕೊಳ್ಬೇಕು. ಆಮೇಲೆ ಇದಕ್ಕೆ ತೂತ ಮಾಡಬೇಕು. ಮೊದಲೇ ಹೇಳ್ದಂಗೆ ಇದು ಏರೋಬಿಕ್ ಕಾಂಪೋಸ್ಟಿಂಗ್, ಅಂದರೆ ಆಮ್ಲಜನಕ ಸಹಿತವಾದ್ದು, ಗಾಳಿ ಆಡ್ತಾ ಇರಬೇಕು. ಸೊ ಇದಕ್ಕೆ ತೂತ ಮಾಡಬೇಕು. ಹೇಗೆ ತೂತ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟು ಈ ಥರ ಬಿನ್ ಇದ್ದರೆ ಬಕೆಟ್ ಇದ್ದರೆ ಫಸ್ಟ್ ಕೆಳಗಡೆ ತೂತ ಮಾಡಬೇಕು. ಇಲ್ಲಿ ಒಂದು 5-6 ತೂತ ಮಾಡಬೇಕು. ತೂತ ಹೇಗೆ ಮಾಡೋದು ಅಂದರೆ, ಒಂದು ಸ್ಕ್ರೂ ಡ್ರೈವರ್ ತೊಗೊಳ್ಳಿ, ಬಿಸಿ ಇಡಿ, ಎಲ್ಲರಿಗೂ ಗೊತ್ತಿತ್ತು, ಎಲ್ಲರೂ ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಬಿಸಿ ಇಟ್ಟು ಹೀಗೆ ಇದು ಮಾಡಿದ್ರೆ ತೂತ ಆಗ್ತದೆ. ಒಂದು 5-6 ತೂತ ಮಾಡಬೇಕು. ಇದು ಯಾವುದಕ್ಕೆ ತೂತ ಮಾಡಬೇಕಂದ್ರೆ, ಕಾಂಪೋಸ್ಟಿಂಗ್ ಆಗಬೇಕಾದ್ರೆ ನೀರು ಹೊರಗೆ ಬರುತ್ತೆ. ಕಾಂಪೋಸ್ಟಿಂಗ್ ಆಗಬೇಕಾದ್ರೆ ಅದು ಲಿಚೆಟ್ ಅಂತ ಕರೀತಾರೆ, ಅದಕ್ಕೆ ನೀರು ಮತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತು ಹೀಟ್ ಜನ್ರೇಟ್ ಮಾಡುತ್ತೆ. ಆ ನೀರು ಹೊರಗಡೆ ಹೋಗಲಿಕ್ಕೆ ಈ ಥರ ತೂತ ತುಂಬ ಅವಶ್ಯಕ. ಇದು ಮಾಡಲಿಲ್ಲ ಅಂತ ಹೇಳಿದ್ರೆ ನೀರು ಅಲ್ಲೇ ಇದ್ದು ಅದು ಕೊಳೆತು ಹುಳ ಆಗಿ ವಾಸನೆ ಬರುತ್ತೆ. ಎಷ್ಟೊಂದು ಜನ ಅದನ್ನು ಮಾಡ್ದೇ ಕಾಂಪೋಸ್ಟಿಂಗ್ ವಾಸನೆ ಬರ್ತಾಯಿದೆ, ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಡ್ತಾರೆ. ಸೊ ಕೆಳಗಡೆ ತೂತ ತುಂಬ ಇಂಪಾರ್ಟೆಂಟ್. ಅದಾದ್ರ ಮೇಲೆ ಸೈಡಲ್ಲಿ 1, 2 ಅಥವಾ 3 ರೌಂಡ್, ಈ ಡ್ರಮ್ಮಲ್ಲಿ ಆದರೆ ನೋಡಿ 3 ರೌಂಡ್ ಮಾಡಿದ್ದೀನಿ. 3 ರೌಂಡ್ ತೂತ ಮಾಡಿದ್ದೀನಿ. ರೌಂಡ್ ಇತ್ತು ತೋರಿಸಿ, ಟಚ್ ಮಾಡಿ ತೋರಿಸಿ, ಟಚ್ ಮಾಡಿ. ಹಾಂ, ಸ್ವಲ್ಪ ಬಕೆಟಲ್ಲಿ 2 ರೌಂಡ್ ಮಾಡಿದ್ದೀನಿ. ಈ ಥರ ಮಾಡಬೇಕು. ಏರೋಬಿಕ್ ಕಾಂಪೋಸ್ಟಿಂಗಿಗೆ ಗಾಳಿ ಆಡ್ತಾ ಇರಬೇಕು, ಅಂದರೆ ಅದಕ್ಕೆ ಆಮ್ಲಜನಕ, ಮೈಕ್ರೋಬ್ಸ್ ಡೆವಲಪ್ ಆಗೋಕ್ಕೆ, ಮೈಕ್ರೋಬ್ಸ್ ಆ್ಯಕ್ಟಿವಿಟೀಸ್ಗೆ ಇದು ಬೇಕು, ಆಮ್ಲಜನಕ ಬೇಕು. ಅದಕ್ಕೋಸ್ಕರ ತೂತ ಮಾಡಬೇಕು. ಹಾಗೆ ಮೇಲ್ಗಡೆ ಅದಕ್ಕೆ ಮುಚ್ತೀವಲ್ಲ, ಆ ಮುಚ್ಚೋದ್ರಲ್ಲೂ ತೂತ ಮಾಡಬೇಕು. ಒಂದು 5-6 ತೂತ ಮಾಡಬೇಕು. ಇದು ಓಪನ್ ಡ್ರಮ್ಮು, ಇಲ್ಲಿ ಮೇಲ್ಗಡೆ ಓಪನ್ ಆಗೇ ಇರುತ್ತೆ. ಸೊ ಅದು ಓಕೆ. ಸೊ ಅದೇ ಥರ ಈ ಥರ ಮೆಶ್ ತೊಗೊಂಡ್ರು ಅಷ್ಟೇ. ಇದು ಮೆಷಲ್ಲಿ ಆ್ಯಕ್ಚುಲಿ ಫುಲ್ ಓಪನ್ ಇದು. ಸೊ ಈ ಥರ ಇದ್ದರೆ ಇದು ಯಾವತ್ತೂ ಸ್ಮೆಲ್ ಬರೋದೇ ಇಲ್ಲ, ತುಂಬ ಗಾಳಿ ಆಡ್ತಾನೇ ಇರುತ್ತೆ. ಸೊ ಇಡ್ಬೋದು. ಅದಾದ್ರ ಮೇಲೆ ಕಾಂಪೋಸ್ಟ್ ಬಿನ್, ಈ ಬಿನ್ ಎಲ್ಲಿ ಇಡಬೇಕು ಅನ್ನೋದು, ಯಾವ ಜಾಗದಲ್ಲಿ ಇದನ್ನು ಇಡಬೇಕು ಅಂತ. ಈ ಥರ ನೀವು ಕ್ಲೋಸ್ಡ್ ಬಿನ್ ತೊಗೊಂಡ್ರೆ ಇದನ್ನು ಬಿಸಿಲು ಮತ್ತು ಮಳೆ ಬರೆದಿರೋ ಜಾಗದಲ್ಲಿ ಇಡಬೇಕು. ಆ ಥರ ಓಪನ್ ಡ್ರಮ್ ಆದರೆ ಒಂದು ಮರದ ಕೆಳಗೆ ಇಡ್ಬೋದು, ಅದನ್ನು ಮರದ ಕೆಳಗೆ ಇಡ್ಬೋದು, ಅಂದರೆ ಹೊರಗಡೆ ಗಾರ್ಡನಲ್ಲೇ ಇಡ್ಬೋದು. ಮರದ ನೆರಳಲ್ಲಿ ಇಟ್ಟರೆ ಬೆಟರ್ ಇದು. ಸೊ ಇದು ತುಂಬ ಅಂದರೆ ಉಪಯೋಗ. ಯಾಕೆಂತ ಹೇಳಿದ್ರೆ ಇದಕ್ಕೇನಂತ ಮೇಂಟೆನೆನ್ಸ್ ಬೇಡ, ಹೊರಗಡೆ ಇಟ್ಬೋದು. ಇದಾದರೆ ಒಂದು ಸ್ವಲ್ಪ ಯುಟಿಲಿಟಿನಲ್ಲೋ ಅಥವಾ ನಮ್ಮನೆ ಮುಂದ್ಗಡೆ ಗಾರ್ಡನ್ನಲ್ಲಿ ಚಜ್ಜ ಇರುತ್ತಲ್ಲ, ಆ ಚಜ್ಜ ಕೆಳಗಿಟ್ಟರು ಸಾಕು. ಹಾಗೆ ಮಳೆ ನೀರು ಒಂಚೂರು ಸಿಡಿದ್ರೂ ಪರವಾಗಿಲ್ಲ, ಬಟ್ ತುಂಬ ಮಳೆ ಇದಕ್ಕೆ ಬೀಳಬಾರ್ದು, ತುಂಬ ಬಿಸಿಲು ಬರಬಾರ್ದು ಅಷ್ಟೇ. ಸ್ವಲ್ಪ ಬಿಸಿಲು ಸ್ವಲ್ಪ ಮಳೆ ಸಿಂಪಡಣೆ ಆದರೆ ಏನೂ ತೊಂದರೆ ಇಲ್ಲ. ಆಮೇಲೆ ಇದಕ್ಕೆ ಗ್ರೀನ್ ವೇಸ್ಟ್ ಮತ್ತು ಬ್ರೌನ್ ವೇಸ್ಟನ್ನು ಹಾಕಬೇಕು. ಸೊ ಗ್ರೀನ್ ವೇಸ್ಟ್ ಅಂದರೆ ಮೊದಲೇ ಹೇಳಿದ್ದೆಲ್ಲ ಜ್ಞಾಪಕ ಇದೆಯಲ್ಲ, ಅಡುಗೆ ಮನೆಯಲ್ಲಿ ಹಸಿಯಾಗಿರೋಂಥದ್ದು ಹಸಿ ಕಸ, ಹಸಿಯಾಗಿರೋ ಹಸಿ ಕಸ ಅಥವಾ ಗಾರ್ಡನಲ್ಲಿರೋ ಹಸಿ ಕಸ. ಫಸ್ಟು ಬಿನ್ ಇರುತ್ತಲ್ಲ, ಫಸ್ಟ್ ಈ ಥರ ಬಿನ್ ರೆಡಿ ಮಾಡಿರ್ತೀರಲ್ಲ, ಇದಕ್ಕೆ ತಳದಲ್ಲಿ ಸ್ವಲ್ಪ ಮಣ್ಣು
ಮಣ್ಣು. ಫಸ್ಟು ತಳದಲ್ಲಿ ಒಂದಷ್ಟು ಎಷ್ಟಾಗುತ್ತೋ ಪರವಾಗಿಲ್ಲ, ಇಷ್ಟೇ ಆಗಬೇಕಂತೇನಿಲ್ಲ. ಈ ಥರ ಬ್ರೌನ್ ವೇಸ್ಟ್ ಒಣ ಎಲೆನ ಹಾಕ್ಕೊಳ್ಳಿ, ಆಯಿತಾ? ಆಮೇಲೆ ಗಾರ್ಡನ್ ಇದು ಒಂದು ಹಿಡಿ ಮಣ್ಣು ಹಾಕಿ, ಹೀಗೆ ಗಾರ್ಡನಿಂದ ಹೀಗೆ ಎತ್ತಿ ಹಾಕಿದ್ರೂ ಪರವಾಗಿಲ್ಲ, ಮೊದಲೇ ಇಟ್ಕೊಂಡ್ರೂ ಪರವಾಗಿಲ್ಲ. ಗಾರ್ಡನಿಂದ ಒಂದು ಹಾಕಿ ಇದರ ತಳವನ್ನು ರೆಡಿ ಮಾಡ್ಕೊಳ್ಳಿ ಫಸ್ಟು. ಅದಾದ್ರ ಮೇಲೆ ಗ್ರೀನ್ ವೇಸ್ಟ್ ಹಾಕ್ತಾ ಹೋಗಿ. ಈ ಥರ ಮೊದಲು ಹೇಳಿದ್ನಲ್ಲ, ಈ ಥರ ಇದನ್ನು ಹಾಕಿ ಹೀಗೆ ಹಣ್ಣಿನ ಸಿಪ್ಪೆ, ಹಣ್ಣಿಂದ ಏನೇ ಇದ್ದರೂ ಅದನ್ನ ಹಾಕ್ಬೋದು, ಹೂಗಳು ಹಾಕ್ಬೋದು. ಈ ಥರ ಇದಿರುತ್ತಲ್ಲ, ಏನಂದರೆ ಕಲ್ಲಂಗಡಿ ಹಣ್ಣು, ಆಮೇಲೆ ಕರ್ಬೂಜ, ಆಮೇಲೆ ಗುಂಬಳಕಾಯಿ. ಆ್ಯಕ್ಚುಲಿ ಗುಂಬಳಕಾಯಿ ಸಿಪ್ಪೆನೂ ಯೂಸ್ ಮಾಡ್ತಾರೆ, ಬಟ್ ಅದನ್ನೆಲ್ಲ ಆದರೆ ಅದ್ರ ಸಿಪ್ಪೆ ಆದರೆ ಹೀಗೆ ಯೂಸ್ ಮಾಡಿ ಈ ಥರ ಚಿಕ್ಕದಾಗಿ ಕಟ್ ಮಾಡಬೇಕು. ದೊಡ್ಡದಾಗಿದ್ರೆ ಕೊಳೆಯೋಕ್ಕೆ ನಿಧಾನ ಆಗುತ್ತೆ. ಒಂದೊಂದ್ಸಲ ದೊಡ್ಡ ಪೀಸು ಹಾಗೆ ಕೊಳ್ತು ಡಿಕಂಪೋಸ್ ಆಗೋಕ್ಕೆ ಮುಂಚೆ ಅದು ಕೊಳ್ತು ವಾಸನೆ ಬರೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಚಿಕ್ಕದಾಗಿ ಮಾಡ್ಬೋದು. ಈ ಥರ ತರಕಾರಿ ಸಿಪ್ಪೆಗಳು, ಏನೇ ತರಕಾರಿ ಸಿಪ್ಪೆ ಇದ್ದರೂ ಹೀಗೆ ಹಾಕ್ಬೋದು. ಕಾಫಿ ಗ್ರೌಂಡ್ಸ್, ಇದು ಕಾಫಿ ಚರ್ಟ ಇದೆಯಲ್ಲ ಇದು, ಹಾಗೆ ಟೀ ಪುಡಿ, ಕಾಫಿ ಪುಡಿನ ಯಾವ್ದು ಬೇಕಾದರೂ ಹಾಕ್ಬೋದು. ಸೊ ಅದು ಉಳಿದ ಆಹಾರನ ಕೂಡ ಹಾಕ್ಬೋದು, ಬಟ್ ನಾನು ಯಾವತ್ತೂ ಎಕ್ಸ್ಪೆರಿಮೆಂಟ್ ಮಾಡಿಲ್ಲ ಅದನ್ನು. ಯಾಕೆಂದರೆ ಇಲಿ ಹೆಗಣ ಅದರದ್ದು ಇದೆ ಅಂತ. ಇನ್ನೊಂದು ಫುಡ್ ವೇಸ್ಟು ಸ್ವಲ್ಪ ವಾಸನೆ ಬರುತ್ತೆ ಅಂತ ಹೇಳಿದ್ದೀನಿ. ಮಾಂಸನ ಹಾಕಬಾರ್ದು, ಜಿಡ್ಡು ಪದಾರ್ಥನೂ ಹಾಕಬಾರ್ದು. ಸೊ ಉಳಿದ ಆಹಾರ ಏನಿದ್ರು ನಾವು ನಾಯಿಗೆ, ಹಸುಗೆ ಹಾಕ್ತೀವಿ. ಸೊ ಇದಕ್ಕೆ ಹಾಕದೇ ಇದ್ದರೆ ಬೆಟರು, ಬಟ್ ಯಾರಾದರೂ ಎಕ್ಸ್ಪೆರಿಮೆಂಟ್ ಮಾಡಿ ಖಂಡಿತ ಮಾಡ್ಬೋದು. ಇನ್ಫ್ಯಾಕ್ಟ್ ಬೊಕಾಶಿ ಕಾಂಪೋಸ್ಟಿಂಗ್ ಅಂತ ಮಾಡ್ತಾರೆ ಅನರೋಬಿಕ್ಕಾಗಿ. ಆ ಬೊಕಾಶಿ ಕಾಂಪೋಸ್ಟಿಂಗಲ್ಲಿ ಫುಡ್ ವೇಸ್ಟನ್ನೇ ಯೂಸ್ ಮಾಡಿಕೊಂಡು ಅದನ್ನ ಫರ್ಮೆಂಟ್ ಮಾಡಿ ಆಮೇಲೆ ಗೊಬ್ಬರ ಮಾಡ್ತಾರೆ. ಸೊ ಅದನ್ನು ಬೇಕಾದ್ರೆ ಟ್ರೈ ಮಾಡ್ಬೋದು. ಸೊ ಈ ಥರ ಏನೇನಿದೆಯೋ ಅಡುಗೆ ಮನೆ, ಹಸಿ ಕಸ ಹಾಕ್ಬೋದು, ಪ್ರೂನಿಂಗ್ ಮಾಡಿದಂತಹ ಇದನ್ನು ಈ ಥರ ಹಾಕ್ಬೋದು. ಸೊ ಒಂದು ಪದರ ಹಸಿದು ಹಾಕಿ ಆಮೇಲಿಂದ ಮತ್ತೆ ಒಂದು 2-3 ದಿವಸ ಇದೇ ಥರ ಹಾಕಿ ಹಸಿ ಕಸನೇ ಹಾಕ್ತಾಯಿರಿ. ಒಂದು 3-4 ದಿವಸ ಆದ್ರ ಮೇಲೆ ಒಣ ಕಸ ಹಾಕಿ. ಒಣ ಕಸ ಅಂದರೆ ಬ್ರೌನ್ ವೇಸ್ಟ್, ಹಸಿದು ಅಂತ ಹೇಳಿದ್ರೆ ಗ್ರೀನ್ ವೇಸ್ಟ್. ಮತ್ತು ಹಸಿದು ಹಾಕಿ ಈ ಥರ ಹಾಕಿ, ಮತ್ತು ಬ್ರೌನ್. ಅದ್ರ ಮೇಲೆ ಮಣ್ಣು ಹಾಕೋದೇನು ಬೇಡ? 2 ಸೆಕೆಂಡ್ ಟೈಮಿಗೆ ಮಣ್ಣು ಹಾಕೋದೇನು ಬೇಡ? ಇಲ್ಲ ಹೇಳ್ತೀನಿ. ಈ ಥರ ಹಾಕ್ತಾ ಹೋಗಿ, ಒಂದೊಂದು ಪದರ ಹಾಕ್ತಾ ಹೋಗಿ. ವಾರಕ್ಕೆ 1 ಸಲ 1 ಮುಷ್ಟಿ ಅಥವಾ ಎಷ್ಟು ಬೇಕಾದರೂ ಹಾಕಿ, ಜಾಸ್ತಿನೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಅಟ್ಲೀಸ್ಟ್ 1 ಮುಷ್ಟಿ ಅಷ್ಟು ಮಣ್ಣು, ಗಾರ್ಡನ್ ಮಣ್ಣು ಹಾಕಿ. ಗಾರ್ಡನಿಂದ ಹಂಗೆ ಡೈರೆಕ್ಟಾಗಿ ತೆಗೆದು ಹಾಕ್ಬೋದು. ಇದು ಹಾಕ್ಬೋದು. ಆ ಮಣ್ಣು ಹಾಕಿದ್ರ ಮೇಲೆ ಇದರಲ್ಲಿ ಇಲ್ಲ ಈಗ ಮಜ್ಜಿಗೆ, ಓಕೆ, ಇದನ್ನೇ ಮಜ್ಜಿಗೆ ಅಂತ ತಿಳ್ಕೊಂಡು ಓಕೆ, 1 ಲೋಟ ಫುಲ್ ಮಜ್ಜಿಗೆ, ತಿಳಿ ಮಜ್ಜಿಗೆನ ಇದ್ರ ಮೇಲೆ ಹೀಗೆ ಹಾಕಿ, ಆಯಿತಾ? ಸೊ ವಾರಕ್ಕೆ 1 ಸಲ. ಸೊ ಈ ಥರ ಮಣ್ಣು, ಗಾರ್ಡನ್ ಮಣ್ಣು ಇರುತ್ತಲ್ಲ, ಸ್ವಲ್ಪ ತೇವ ಮಣ್ಣಾದರೆ ಇನ್ನೂ ಒಳ್ಳೆಯದು. ತೇವ ಮಣ್ಣು ಮತ್ತು ಈ ಥರ ಮಜ್ಜಿಗೆ ಹಾಕೋದ್ರಿಂದ ಮೈಕ್ರೋಬ್ಸ್ ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಮೈಕ್ರೋಬ್ಸ್ ಜಾಸ್ತಿ ಆಗುತ್ತೆ, ಮತ್ತು ಬೇಗ ಡಿಕಂಪೋಸ್ ಆಗುತ್ತೆ. ಸೊ ಅದು ತುಂಬ ಅವಶ್ಯಕ. ಈಗ ನೀವು ಇದಕ್ಕೆ ಹೋದರೆ ಕಾಂಪೋಸ್ಟಿಂಗ್ ಕಿಟ್ ಅಥವಾ ಆನ್ಲೈನ್ ಏನಾದ್ರು ತೊಗೊಂಡ್ರೆ, ಅದು ಬಿನ್ಸ್ನೆಲ್ಲ ತೊಗೊಂಡ್ರೆ ಅವರು ಆ್ಯಕ್ಸಿಲರೇಟ್ರು, ಸ್ಪೀಡಪ್ ಅಂತ ಏನೋ ಕೊಡ್ತಾರೆ. ಅದನ್ನು ಸುಮ್ಮನೆ ನೀವು ಯಾತಕ್ಕೆ ಅದಕ್ಕೆ ದುಡ್ಡು ಖರ್ಚು ಮಾಡಬೇಕು. ಹಾಗಾಗಿ ಒಂದು ಹಿಡಿ ಮಣ್ಣು, 1 ಲೋಟ ಮಜ್ಜಿಗೆ ಹಾಕ್ಬಿಡಿ. ಅದು ವಾರಕ್ಕೆ 1 ಸಲ ಸಾಕು. ಬೆಲ್ಲದ ನೀರು ಹಾಕ್ಬೋದು, ಖಂಡಿತ. ನಾನು ಬೆಲ್ಲದ ನೀರು ಹಾಕಿದ್ದೀನಿ, ಇರುವೆ ಬರುತ್ತೆ ಅಂತ ಬಿಡ್ತೀನಿ. ಬೆಲ್ಲದ ನೀರು ಈಸ್ ಆಲ್ಸೋ ಗುಡ್. ಬಿಗಿನಿಂಗಲ್ಲಿ ಬರುತ್ತೆ, ತೊಂದರೆ ಇಲ್ಲ, ಹಾಕಿ, ಖಂಡಿತ ಹಾಕಿ. ಬೆಲ್ಲದ ನೀರು ಹಾಕ್ಬೋದು, ಇನ್ನೂ ಜಾಸ್ತಿ ಬೇಗ ಮೈಕ್ರೋಬಿಯಲ್ ಆ್ಯಕ್ಟಿವಿಟೀಸ್ನ ಅದು ಜಾಸ್ತಿ ಮಾಡುತ್ತೆ. ಸೊ ಅದನ್ನು ಹಾಕ್ಬೋದು. ಹಾಗೆ ಈ ವಾರಕ್ಕೆ 1 ಸಲ ಹಾಕ್ತಿರಲ್ಲ, ವಾರಕ್ಕೆ ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಒಂದು 7-8 ದಿನ ಆದರೂ ಪರವಾಗಿಲ್ಲ. ಅದಾದರೆ ಮತ್ತೆ ಕೈಯಲ್ಲಿ ಹೀಗೆ ಕಲಿಸಿ, ಆಯಿತಾ? ನಾನು ಬರೀ ಕೈಯಲ್ಲಿ ಕಲಿಸ್ತೀನಿ. ಇವತ್ತು ಗ್ಲೌಸ್ ಹಾಕ್ಕೊಂಡು ಬಂದೆ, ಪ್ರೋಗ್ರಾಮ್ ಇತ್ತು ಅಂತ. ಹಾಗೆ ಕೈಯಲ್ಲಿ ಮೇಲೆ ಕೆಳಗೆ ಮಾಡಿ, ಈ ಥರ ಮೇಲೆ ಕೆಳಗೆ ಮಾಡಿ ಮುಚ್ಚಿ. ದಿನಾಗಲೂ ಮುಚ್ಚಬೇಕು ಅದನ್ನು. ನಾನು ಮೊದಲೇ ಹೇಳಕ್ಕೆ ಮರೆತುಬಿಟ್ಟೆ, ದಿನಾಗಲೂ ಗೊಬ್ಬರ ಹಾಕಿದ್ಮೇಲೆ ಮುಚ್ಚಬೇಕು. ಅಲ್ಲ, ಗೊಬ್ಬರ ಅಲ್ಲ, ಹಸಿ ಕಸ ಮತ್ತು ಅದು ಅಂದರೆ ಗ್ರೀನ್ ವೇಸ್ಟ್ ಮತ್ತು ಬ್ರೌನ್ ವೇಸ್ಟ್ ಹಾಕಿದ್ರ ಮೇಲೆ ಮುಚ್ಚಬೇಕು, ಆಯಿತಾ? ಇದು ಈ ಥರ ಕ್ಲೋಸ್ಡ್ ಬಿನ್ ಆದರೆ. ಈ ಥರ ಓಪನ್ ಬಿನ್ ಆದರೆ, ಇದು ಓಪನ್ ಬಿನ್ ಅಂದರೆ ಓಪನ್ ಡ್ರಮ್. ಇದು
ಇದಕ್ಕೆ ನೀವು ಹಾಗೆ ಹಾಕ್ತಾ ಇರಿ, ಇದಕ್ಕೆ ಮುಚ್ಚೋದೇನಿಲ್ಲ. ಇದನ್ನು ನೀವು ಇದರಲ್ಲಿ ಮನೆ ಮುಂದ್ಗಡೆ ಏನಾದರೂ ಇಡ್ಬೋದು, ಅಥವಾ ನಿಮ್ಮ ಗಾರ್ಡನಲ್ಲಿ ಇರ್ಬೋದು, ಅಥವಾ ಮನೆ ಹೊರಗಡೆನಾದರೂ ಇರ್ಬೋದು, ಎಲ್ಲಿ ಬೇಕಾದರೂ ಇಡ್ಬೋದು. ಇದಕ್ಕೆ ಮುಚ್ಚೋದೇನು ಬೇಕಾಗಿಲ್ಲ. ಮತ್ತು ಇದಿದೆ ಈ ಕ್ಲೋಸ್ಡ್ ಬಿನ್ನಲ್ಲಿ ಆವಾಗಲೇ ನಾನು ಹೇಳ್ದಂಗೆ ಗ್ರೀನ್ ವೇಸ್ಟ್ ಮತ್ತು ಬ್ರೌನ್ ವೇಸ್ಟ್, ಅಂದರೆ ಅಡುಗೆ ಮನೆ ಕಸ ಮತ್ತು ಈ ಒಣ ಎಲೆ ಇರ್ತಲ್ಲ, ಅದು ಅಡುಗೆ ಮನೆದು 1ರಷ್ಟು ಹಾಕಿದ್ರೆ ಇದು ಒಂದು 2ರಷ್ಟು ಹಾಕಬೇಕು. ಯಾಕೆಂದರೆ ಇದು ಮುಚ್ಚಿರೋದ್ರಿಂದ ತೇವಾಂಶ ಜಾಸ್ತಿ ಇರುತ್ತೆ, ಆವಾಗ ಇದು ಸ್ವಲ್ಪ ಕೊಳೆತು ವಾಸನೆ ಬರೋ ಸಂಭವ ಇರುತ್ತೆ. ಸ್ವಲ್ಪ ಮೇಂಟೈನ್ ಮಾಡಬೇಕು ಅಷ್ಟೇ. ನಿಮಗೆ ಈ ಥರ ಒಣಗಿದೆಲೆ ಸಿಗಲಿಲ್ಲ ಅಂತ ಹೇಳಿದ್ರೆ ಈ ಥರ ಕಾಗದದ ಪೀಸು ಹಾಕ್ಬೋದು, ಅಥವಾ ಕೋಕೋ ಪೀಟ್ ಹಾಕ್ಬೋದು, ಒಣ ಹುಲ್ಲು ಹಾಕ್ಬೋದು. ಏನೂ ಇಲ್ಲ ಅಂದರೆ ಗಾರ್ಡನ್ ಮಣ್ಣೆ ಒಂದಷ್ಟು ತೆಗೆದು ಹಾಕ್ಬೋದು, ಆಯಿತಾ. ಈ ಥರ ಓಪನ್ ಡ್ರಮ್ ಆದರೆ ಇದೊಂದು ಸ್ವಲ್ಪ ಮೇಂಟೈನ್ ಮಾಡಬೇಕು. ಇದಕ್ಕೆ ಮಾತ್ರ ಏನೂ ಇದಿಲ್ಲ, ಇದೊಂಥರ ಲೇಸಿ ಕಂಪೋಸ್ಟಿಂಗ್. ಇದು ಒಂದು 5-6 ತಿಂಗಳು ಸುಮ್ಮನೆ ಕಸ ಹಾಕ್ತಾ ಇರ್ಬೋದು. ಇದು ಫೆಬ್ರವರಿನಲ್ಲಿ ಕಸ ಬೀಳೋಕ್ಕೆ ಶುರು ಆದಾಗ ಒಂದಷ್ಟು ತುಂಬ್ತೀನಿ ನಾನು ಒಣ ಕಸನ. ಅದಾದ್ರ ಮೇಲೆ ಏನು ಹಸಿ ಕಸ ಇದೆಯೋ ಹಾಕ್ತಾನೇ ಇರ್ತೀನಿ. ಇದೇ ಸೇಮ್ ಪ್ರೊಸೀಜರ್. ಮಜ್ಜಿಗೆ ಅದು ಇದು ಎಲ್ಲ ಮಜ್ಜಿಗೆ ಮತ್ತು ಇದು ಮಣ್ಣು ಹಾಕಿ ಹೀಗೆ ಇದನ್ನು ಕಲಿಸ್ಬೋದು, ಆಯಿತಾ. ಮಣ್ಣು ಮೇಲೆ ಇಡ್ಬೋದಾ ಈ ಡ್ರಮ್? ಹಾಂ, ಮಣ್ಣು ಮೇಲೆ ಇಡ್ಬೋದು. ಇಡಬೇಕಾದ್ರೆ ಒಂದು ಇಟ್ಟಿಗೆ ಅಥವಾ ಒಂದು ಸ್ಲ್ಯಾಬ್ ಮೇಲೆ ಇಡಿ. ಸೊ ಅದು ಯಾಕೆ ಅಂತ ಹೇಳ್ತೀನಿ. ಒಂದು ಇಟ್ಟಿಗೆ ಸ್ಲ್ಯಾಬ್ ಮೇಲೆ ಇಟ್ಟರೆ ಸ್ವಲ್ಪ ಬೆಟರ್ ಅದು, ಆ ಥರ. ಸೊ ಅದಕ್ಕೆ ಏನೂ ಬೇಕಾಗಿಲ್ಲ, ದಟ್ ಈಸ್ ಅದು ತುಂಬ ನೀವು ಆರಾಮಾಗಿ ಇರ್ಬೋದು. ಇದರಲ್ಲಿ ಒಂಚೂರು ಮೇಂಟೈನ್ ಮಾಡಬೇಕು ಅಷ್ಟೇ, ಏನಿಲ್ಲ. ಸೊ ಇದು ರೆಡಿ, ಇಷ್ಟ ಆಯಿತು. ಇದು ಈ ಥರ ಮೆಶ್ ಇದೆಯಲ್ಲ, ಅಥವಾ ಈ ಥರ ಒಂದು ಡಸ್ಟ್ಬಿನ್ ಇದ್ದರೆ ಇದಕ್ಕೂ ಕ್ಲೋಸ್ ಮಾಡಿ ಈ ಥರ ಕ್ಲೋಸ್ ಮಾಡಿ, ಅದಾದರೂ ಒಂದು ಮುಚ್ಚಳ ತಗೊಂಡು ಹೀಗೆ ಕ್ಲೋಸ್ ಮಾಡಿ, ತೊಂದರೆ ಇಲ್ಲ. ಇದು ಅಷ್ಟೇ, ಈ ಡ್ರಮ್ ಥರನೇ ಇದಕ್ಕೆ ಫುಲ್ ಗಾಳಿ ಬರುತ್ತೆ. ಸೊ ಇದರಲ್ಲಿ ನಾನು ಜನರಲಿ ಬರೀ ಅಡುಗೆ ಮನೆ ಕಸ ಇದ್ದಾಗ ಹಾಕಿ ನೋಡಿದ್ದೀನಿ. ಬರೀ ಅಡುಗೆ ಮನೆ ಕಸ ಹಾಕಿದಾಗ ಬ್ರೌನ್ ವೇಸ್ಟ್ ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರೆ ಹಾಕಿದ್ರೆ ಅದು ಬೇಗ ಕಾಂಪೋಸ್ಟ್ ಆಗೋಲ್ಲ. ಅದಕ್ಕೆ ಗ್ರೀನ್ ಆ್ಯಂಡ್ ಬ್ರೌನ್ ಇದ್ದರೆ ಮಾತ್ರ ಅದು ಬೇಗ ಕಾಂಪೋಸ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ಇದಕ್ಕೆ ಹಾಕಿ ಇದಕ್ಕೆ ದಿನಾ ಒಂದೊಂದು ಇಡೀ ಮಣ್ಣು ಹಾಕಬೇಕು, ಆವಾಗಲೇ ಅದು ಕಾಂಪೋಸ್ಟ್ ಆಗುತ್ತೆ. ವಾರಕ್ಕೊಂದು ಸಲ ಅದೇ ಮಜ್ಜಿಗೆ ಹಾಕೋದು ಎಲ್ಲ ಇಡಬೇಕು. ಸೊ ಇದು ವಾಸನೆ ಬರೋದೇ ಇಲ್ಲ, ಯಾಕೆಂದರೆ ತುಂಬ ಗಾಳಿ ಆಡ್ತಾ, ಯಾವಾಗಲೂ ಅಷ್ಟೇ ಗಾಳಿ ಆಡ್ತಾ ಇದ್ದರೆ ವಾಸನೆ ಬರೋದಿಲ್ಲ. ಮತ್ತು ತೇವಾಂಶ ಇರಬೇಕು, ನೀರು ಇರಬಾರ್ದು, ಪಿಟ ಅಂತ ನೀರು ಇರಬಾರ್ದು. ಆದರೆ ತೇವಾಂಶ, ಮೈಕ್ರೋಬ್ಸ್ಗೆ ತೇವಾಂಶ ಅಂದರೆ ನೀರು ಬೇಕು, ತೇವಾಂಶದ ಮೂಲಕ ಗಾಳಿ ಬೇಕು, ಮತ್ತು ಗ್ರೀನ್ ಆ್ಯಂಡ್ ಬ್ರೌನ್ ವೇಸ್ಟು ಬೇಕು. ಸೊ ಅದಾದ್ರ ಮೇಲೆ ಗೊಬ್ಬರ ಹಾಕಕ್ಕೆ ಶುರು ಆಗುತ್ತೆ. ನೀವು ಇದು ಹಾಕೋದು ಒಂದು 24 ಗಂಟೆ ಒಳಗಡೆ ಈ ಮೈಕ್ರೋಬ್ಸ್ ಅಂದರೆ ಸೂಕ್ಷ್ಮಜೀವಿಗಳು ಗೊಬ್ಬರ ಕಾಂಪೋಸ್ಟ್ ಮಾಡಲಿಕ್ಕೆ ಶುರು ಮಾಡ್ತವೆ. ಸೊ ಅದು ನಿಮ್ಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ನಿಮ್ಗೆ ಇಮಿಡಿಯೇಟ್ ಅದ್ರದ್ದೇನು ಗೊತ್ತಾಗಲ್ಲ. ಒಂದು ವಾರ ಆಗ್ತಿದ್ದಂಗೆ ನೀವು ಈ ಡ್ರಮ್ಮಲ್ಲಿ ತೆಗೆದು ನೋಡಿದಾಗ, ನೀವು ಕೆಳಗಡೆ ಹೀಗೆ ತೆಗೆದು ಹೀಗೆ ನೋಡಿದಾಗ ಇದೆಲ್ಲ ಬ್ರೌನ್ ಆಗಿರುತ್ತೆ ಕೆಳಗಡೆ. ಮೇಲ್ಗಡೆ ಹಸಿದು ನಿಮಗೆ ಕಾಣಿಸ್ತಾ ಇರುತ್ತೆ, ಗ್ರೀನಾಗಿ ಕಾಣಿಸ್ತಾ ಇರುತ್ತೆ. ಕೆಳಗಡೆ ಎಲ್ಲ ಬ್ರೌನ್ ಆಗೋಕ್ಕೆ ಶುರು ಆಗುತ್ತೆ. ಒಂದು 15 ದಿವಸಕ್ಕೆಲ್ಲ ದೊಡ್ಡ ಎಲೆ ಏನಾದರೂ ಹಾಕಿದರೆ ಅದೆಲ್ಲ ಚಿಕ್ಕದಾಗಿರುತ್ತೆ. ಈ ಥರ ಪುಡಿ ಆಗ್ತಾ ಬರೋದು ಕಾಣಿಸುತ್ತೆ, ಅಂದರೆ ಮೈಕ್ರೋಬ್ಸು ಅದರ ಮೇಲೆ ಆ್ಯಕ್ಟ್ ಮಾಡ್ತಿದೆ ಅಂತ ಅರ್ಥ. ಮತ್ತು ಇದರಲ್ಲಿ ಮುಟ್ಟಿದ್ರೆ ಅಷ್ಟು ಗೊತ್ತಾಗಲಿಲ್ಲ. ಈ ಥರ ಡ್ರಮ್ಮಲ್ಲಿ, ದೊಡ್ಡ ಡ್ರಮ್ಮಲ್ಲಿ ಹೀಗೆ ಕೈ ಒಳಗೆ ಹಾಕಿ ನೋಡಿದ್ರೆ ಅದು ಸ್ವಲ್ಪ ಬಿಸಿಯಾಗಿರುತ್ತೆ. ಕಾಂಪೋಸ್ಟಿಂಗ್ ಆಗಬೇಕಾದ್ರೆ ಅದು ಹೀಟ್ ಜನ್ರೇಟ್ ಮಾಡುತ್ತೆ ಮೈಕ್ರೋಬ್ಸ್ ಆ್ಯಕ್ಟಿವಿಟೀಸ್ನಲ್ಲಿ. ಸೊ ಅದು ಗೊತ್ತಾಗುತ್ತೆ. ಸೊ ಇದು ರೆಡಿ ಆಗ್ತಾ ಇರಬೇಕಾದ್ರೆ, ಅಂದರೆ ಒಂದು 3-4 ದಿವಸ ಅಥವಾ ಒಂದು ವಾರ ಆಗೋಷ್ಟೊತ್ತಿಗೆ ಇದ್ರ ಕೆಳಗಡೆಯಿಂದ, ಆಗಲೇ ಹೇಳಿದ್ನೆಲ್ಲ, ನೀರು ಬರುತ್ತೆ, ಲಿಚೆಟ್ ಅಂತ ಹೇಳ್ತಾರಲ್ಲ, ಆ ನೀರು ಇದರಿಂದ ಹಸಿರುತ್ತೆ. ಸೊ ಈ ತೂತದಿಂದ ಬರುತ್ತೆ. ಆ ನೀರು ಕೂಡ ತುಂಬ ಒಳ್ಳೆ ಕಾಂಪೋಸ್ಟ್ ಅಂತ ಹೇಳ್ತಾರೆ, ಅಂದರೆ ಒಳ್ಳೆ ಗೊಬ್ಬರ ಅಂತ ಹೇಳ್ತಾರೆ. ಅದನ್ನು ಯಾವುದಾದ್ರೂ ಒಂದು ಇದು ಕೆಳಗೆ ಏನಾದರೂ ಇಟ್ಟು ಕಲೆಕ್ಟ್ ಮಾಡಿ, ಹೀಗೆ ಇಟ್ಟು ಕಲೆಕ್ಟ್ ಮಾಡಿ ಅದನ್ನು ಸ್ವಲ್ಪ ಡೈಲ್ಯೂಟ್ ಮಾಡಿ ಗಿಡಗಳಿಗೆ ಹಾಕ್ಬೋದು. ಆ ಥರ ನೀರು ಹೋಗ್ತಾ ಇರುತ್ತೆ. ನೀರು ಹೋಗ್ತಾ ಇದ್ದಂಗೆ, ಡಿಕಂಪೋಸ್ ಆಗ್ತಾ ಇದ್ದಂಗೆ ಕಸಗಳು, ಅಂದರೆ ಈ ಮೈಕ್ರೋಬ್ಸು ಈ ಕಸನ ತಿಂದು ಜೀರ್ಣ ಮಾಡಿಕೊಂಡು ಪುಡಿ ಮಾಡಿ ಡಿಕಂಪೋಸ್ ಮಾಡ್ತಾ ಇರಬೇಕಾದ್ರೆ ಕಸ ಕಂಪ್ರೆಸ್ ಆಗ್ತಾ ಹೋಗುತ್ತೆ, ಅಂದರೆ ಕುಸಿತಾ ಹೋಗುತ್ತೆ. ಸೊ ನೀವು ಈ ಬಿನ್ನಲ್ಲಿ ಒಂದು ವಾರಕ್ಕೆಲ್ಲ ತುಂಬೋದು ಅನ್ಕೋಬೋದು. ನಮ್ಮ ಮನೇಲಿ ಇಷ್ಟು ಕಸ ಪ್ರತಿದಿನ ಒಂದಿಷ್ಟು ಸಿಗುತ್ತೆ ಅಡುಗೆ ಮನೆಯಲ್ಲಿ, ಆಮೇಲೆ ಒಣ ಎಲೆ ಇದೆಲ್ಲ ಹಾಕಿದ್ರೆ ಒಂದು ವಾರಕ್ಕೆ ತುಂಬುತ್ತೆ ಅಂತ ನೀವು ಅಂದ್ಕೊಳ್ಬೋದು. ಖಂಡಿತ ಇಲ್ಲ. ಅದು ಡಿಕಂಪೋಸ್ ಆಗ್ತಿದ್ದಂಗೆ ಪುಡಿಯಾಗಿ ನೀರು ಹಿಂಗೆ ಕೆಳಗಡೆ ಹೋಗ್ತಿದ್ದಂಗೆ ಕುಸಿತನೇ ಹೋಗುತ್ತೆ. ಒಂದು ತಿಂಗಳಾದರೂ ಇಷ್ಟು ದೊಡ್ಡದು ತುಂಬೋದಿಲ್ಲ. ಇನ್ಫ್ಯಾಕ್ಟ್ ನಮ್ಮ ಮನೇಲಿ ನಾವಿಬ್ಬರು ಇರೋದು 1.5 ತಿಂಗಳಾದರೂ ಇದು ತುಂಬಿಲ್ಲ. ಸೊ ಅದು ನಮಗೆ ಅವಾಗ ಗೊತ್ತಾಗುತ್ತೆ ಇದು ಕಾಂಪೋಸ್ಟಿಂಗು ಆಗ್ತಾ ಇದೆ ಅಂತ. ಇದು ತುಂಬಿದ್ರ ಮೇಲೆ 1 ತಿಂಗಳು 1.5 ತಿಂಗಳು ಅಥವಾ ನಿಮ್ಮ ಮನೇಲಿ ಹೇಗೆ ನೀವು ಇದು ಹಾಕ್ತಿರೋ ಅದಾದ ಮೇಲೆ ತುಂಬಿದ್ರ ಮೇಲೆ ಅದನ್ನು ಹೀಗೆ ಮುಚ್ಚಳ ಹಾಕಿ ಪಕ್ಕಕ್ಕೆ ಇಟ್ಬಿಡಿ. ಇನ್ನೊಂದು ಬಿನ್ ಅದೇ ಥರ 2 ಇಟ್ಕೋಬೇಕು ಅಂತ ಹೇಳಿದ್ರೆ ಇನ್ನೊಂದು ಬಿನ್ ತಗೊಳ್ಳಿ. ಅದಕ್ಕೆ ಸೇಮ್ ಪ್ರೊಸೀಜರ್, ಕೆಳಗಡೆ ಒಂದಷ್ಟು
ಇದು ಗೊತ್ತಲ್ಲ, ಇನ್ನೊಂದ್ಸಲ ರಿಪೀಟ್ ಮಾಡಲ. ಕೆಳಗಡೆ ತಳದಲ್ಲಿ ಬ್ರೌನ್ ವೇಸ್ಟು, ಮಣ್ಣು, ಆಮೇಲೆ ಗ್ರೀನ್ ವೇಸ್ಟು, ಅಡುಗೆ ಮನೆದು ವೆಟ್ ವೇಸ್ಟು, ಆಮೇಲೆ ಬ್ರೌನ್. ಒಂದು 2-3-4 ದಿವಸಕ್ಕೊಂದ್ಸಲ ನೋಡ್ಕೊಂಡು ಹಾಕಿ. ಅದಕ್ಕೇನು ಹೆಚ್ಚು ಕಮ್ಮಿ ಆದರೂ ಏನು ತೊಂದರೆ ಇಲ್ಲ, ಬಟ್ ಇನ್ ಜನರಲ್ ಆಗಿ 1:2 ಹಾಕಿ. ಮತ್ತು ಅದೇ ಥರ ವಾರಕ್ಕೊಂದ್ಸಲ ಮಜ್ಜಿಗೆ ಮಣ್ಣು, ಓಕೆ, ಮಜ್ಜಿಗೆ ಮಣ್ಣು ಹಾಕ್ಕೊಂಡು ಬನ್ನಿ. ಸೊ ಇದು ಟೈರ್ಸ್ನ ಯೂಸ್ ಮಾಡ್ಬೋದಾ? ಇದೇ ಥರ ಓಲ್ಡ್ ಟೈರ್ಸ್ನ ಕಂಪೋಸ್ಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಅದಕ್ಕೆ ಗಾಳಿ ಹೋಗೋಕ್ಕೆ ತೂತ ಮಾಡಬೇಕು. ಕೆಳಗಡೆ ನೀವೇನಾದರೂ ಇಡಬೇಕು, ಓಪನ್ ಇಟ್ಟರು ಪರವಾಗಿಲ್ಲ, ಸೈಡಲ್ಲಿ ತೂತ ಮಾಡಿ. ಓಲ್ಡ್ ಟೈರ್ ಅಂತ ಹೇಳಿ ಈ ಥರ ಇರುತ್ತಲ್ಲ, ಓಲ್ಡ್ ಟೈರ್ ಇದು ಅರ್ಧ ಕಟ್ ಮಾಡಿದ್ರೆ ಹೇಗಿರುತ್ತೆ ಅದು ಓಲ್ಡ್ ಟೈರ್ ಆಗಿರುತ್ತೆ ಅಲ್ವಾ? ಆಯ್ತಾ? ಸೊ ಈ ಥರ ಇದು ತುಂಬಲಿಕ್ಕೆ, ಇದು ಒಂದು ಆಯ್ತಲ್ಲ, ಇದು ತುಂಬಲಿಕ್ಕೆ ನಾನು ಹೇಳಿದೆ 1 ತಿಂಗಳು 1.5 ತಿಂಗಳು ಬೇಕು. ಅಷ್ಟೊತ್ತಿಗೆ ತುಂಬಿದ್ರ ಮೇಲೆ ಇದನ್ನು ತುಂಬಿಸ್ತಾ ಬನ್ನಿ. ಇದು ತುಂಬಲಿಕ್ಕೆ ಇದಾಗಬೇಕು. ಟೋಟಲ್ ಆಗಿ ಒಂದು 2-3 ತಿಂಗಳಾದ್ರ ಮೇಲೆ ಇದು ತುಂಬಿರುತ್ತಲ್ಲ, ಆವಾಗ ಇದನ್ನು ತೆಗೆದು ನೋಡಿ. ಇದನ್ನು ತೆಗೆದು ನೋಡಿದಾಗ ಇದರಲ್ಲಿ ಕಾಂಪೋಸ್ಟ್ ಆಗಿರುತ್ತೆ. ಬೇಕಾದರೆ ಆವಾಗವಾಗ ತೆಗೀರಿ, ಏನು ತೊಂದರೆ ಇಲ್ಲ. ಒಂದು 2-3 ತಿಂಗಳು ಬೇಕು. ಒಂದು ಗೊಬ್ಬರ ಆಗಲಿಕ್ಕೆ ಅಷ್ಟು ಬೇಗ ಆಗೋದಿಲ್ಲ, ಅದು ಒಂದು 15 ದಿವಸಕ್ಕೆಲ್ಲ ಆಗೋದಿಲ್ಲ. 2 to 3 ಮಂತ್ಸ್ ಬೇಕು. ಕೆಲವರೆಲ್ಲ ಅಂಗಡಿಯಿಂದ ಆಕ್ಸಿಲರೇಟರ್ ತಂದು ಹಾಕಿ 45 ಡೇಸ್ಗೆಲ್ಲ ಮಾಡ್ತಾರಂತೆ, ಬಟ್ ಅದ್ರ ಅವಶ್ಯಕತೆ ಏನಿಲ್ಲ. ಮನೇಲಿ ಈ ಬಿನ್ನು ಮುಗಿದು ಈ ಬಿನ್ನು ಮುಗಿಸೋಷ್ಟೊತ್ತಿಗೆ ಇದು ರೆಡಿ ಆಗಿರ್ತದೆ. ಬಟ್ ಆವಾಗವಾಗ ನೋಡಿಬಿಟ್ಟು ಓಪನ್ ಮಾಡಿ, ಏನು ತೊಂದರೆ ಇಲ್ಲ. ಗಾಳಿ ಆಡಿ ಆವಾಗವಾಗ ಅದನ್ನು ಕಲಿಸ್ತಾ ಇರಿ. ಕಲ್ಸಕ್ಕೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರುತ್ತೆ. ಹೀಗೆ ಕಲಿಸ್ತಾ ಇರಿ, ಆವಾಗವಾಗ ತೆಗೆದು ಅವಾಗ ನೋಡ್ತಾ ಇರಿ. ಮತ್ತು ತುಂಬ ಅದು ಪುಡಿ ಆಗಬೇಕಂತೇನಿಲ್ಲ, ಹಾಗೆಯೇ ಅದನ್ನ ಉಪಯೋಗಿಸ್ಬೋದು. ಈ ಥರ ಡ್ರಮ್ ಇದ್ರೂ ಅಷ್ಟೇ. ಇದಕ್ಕೆ ಇದಾದರೆ 1 ತಿಂಗಳು 1.5 ತಿಂಗಳಿಗೆ ತುಂಬುತ್ತೆ. ಈ ಡ್ರಮ್ ಮಾತ್ರ ಒಂದು 5-6 ತಿಂಗಳಾದರೂ ತುಂಬೋದಿಲ್ಲ. ಯಾಕೆಂದರೆ ಕುಸಿತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬಾಟಮ್ಲೆಸ್ ಅಂತ ಹೋಗ್ತಾ ಇರುತ್ತೆ. ನೀರು ನೀವು ಗಾರ್ಡನಲ್ಲಿ ಇಟ್ಟರೆ ಅಲ್ಲಿ ಈಚೆಟ್ ಇದೆಯಲ್ಲ ಅದು ಹರಿದೋಗ್ತಾ ಇರುತ್ತೆ. ಇದೊಂದು 5-6 ತಿಂಗಳು ಅಥವಾ ಒಂದು 7-8 ತಿಂಗಳಾದರೂ ಇದನ್ನು ಉಪಯೋಗಿಸ್ಕೊಳ್ಬೋದು. ಇದೇ ಥರ ನೀವೀಗ ಟ್ರೆಂಚ್ ಅಥವಾ ಇದು ನೆಲದಲ್ಲಿ ಹಳ ತೋಡಿದರೆ, ಪಿಟ್ ಮಾಡಿದರೆ, ಒಂದು 2 ಅಡಿ ಬೈ 2 ಅಡಿ ಪಿಟ್ ಮಾಡಿದರೆ ಅದಕ್ಕೂ ಹಾಗೆ ಹಾಕ್ಬೋದು. ಟ್ರೆಂಚ್ ಅಂದರೆ 3/4 ಅಡಿ ಬೈ 3/4 ಅಡಿ ಉದ್ದಕ್ಕೆ ಗಾರ್ಡನಲ್ಲೆಲ್ಲಾದರೂ ಮಾಡ್ಕೊಳ್ಬೋದು, ಅದಕ್ಕೂ ಹಾಕ್ಬೋದು. ಅಲ್ಲೂ ಹಾಗೆ ಇದೇ ಸೇಮ್ ಪ್ರೊಸೀಜರ್ ಉಪಯೋಗಿಸ್ಬೇಕು. ಅದು ನೀವು ಅಲ್ಲಿ ಮೇಲೆ ಕೆಳಗೆ ಮಾಡಿಲ್ಲ ಅಂದರೆ ಅದು ಅನರೋಬಿಕ್ ಕಂಪೋಸ್ಟಿಂಗ್ ಆಗಿ ನಿಧಾನ ಆಗುತ್ತೆ. ಜನರಲಿ ಪಿಟ್ಟಿಗೆ ಹಾಕಿದ್ರೆ ಅದು ನಿಧಾನ ಆಗುತ್ತೆ, ಯಾಕೆಂದರೆ ಗಾಳಿ ಇಲ್ಲದೆ ಇರೋದ್ರಿಂದ. ಸೊ ಗಾಳಿ ಆಡಲಿಕ್ಕೆ ನೀವು ಅದು ಮೇಲೆ ಕೆಳಗೆ ಅದನ್ನು ತಿರುಗಿಸ್ತಾ ಬರಬೇಕು. ಸೊ ಗೊಬ್ಬರ ರೆಡಿಯಾಗಿದೆ ಅಂತ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ 2-3 ತಿಂಗಳಾದ್ರ ಮೇಲೆ ಅದು ನೀವು ಓಪನ್ ಮಾಡಿ ಅಥವಾ ನೋಡಿದಾಗ ಅಥವಾ ಅವಾಗವಾಗ ನೋಡ್ತಾ ಇದ್ದಾಗ ಅದು ಈ ಥರ ಇರುತ್ತೆ. ಅಂದರೆ ಕಂದು ಬಣ್ಣ ಇರುತ್ತೆ, ಪುಡಿಯಾಗಿರುತ್ತೆ, ಮತ್ತು ಮಣ್ಣಿನ ವಾಸನೆ ಇರುತ್ತೆ. ಈ ಥರ ಗೊಬ್ಬರ ತುಂಬ ಅಂಗಡಿ ಸಿಗೋ ಎರೆಹುಳ ಗೊಬ್ಬರ ಥರ ಚಿಕ್ಕದಾಗಿರಲ್ಲ, ಈ ಥರ ದಪ್ಪಕ್ಕೆ ಇರುತ್ತೆ, ಮತ್ತು ಮಣ್ಣಿನ ವಾಸನೆ ಇರುತ್ತೆ. ಮತ್ತು ಇದು ತುಂಬ ನೀರಾಗಿರೋದಿಲ್ಲ. ತುಂಬ ಇದೊಂದು ಸ್ವಲ್ಪ ನೆರಳಲ್ಲಿ ಒಣಗಿಸ್ಕೊಂಡಿದ್ದೀನಿ ನಾನು. ತುಂಬ ಡ್ರೈ ಆಗಿರೋದು ಇಲ್ಲ, ತೇವ ಆಗಿರುತ್ತೆ, ಆದರೆ ಒದ್ದೆ ಥರ ಇರೋದಿಲ್ಲ. ಸೊ ಆ ಒಂದು ಸ್ಟೇಜಲ್ಲಿ ಇದಿರುತ್ತೆ. ಇದನ್ನು ಡೈರೆಕ್ಟಾಗಿ ನೀವು ಉಪಯೋಗಿಸ್ಕೊಳ್ಬೋದು ಅಥವಾ ನೆರಳಲ್ಲಿ ಒಣಗಿಸಿ ಇದು ಮಾಡ್ತೀವಿ. ನೆಕ್ಸ್ಟ್ ಇಯರ್ ಮಾಡಿಕೊಂಡು ಪ್ಯಾಕೆಟ್ ಮಾಡ್ಕೊಂಡು ಬನ್ನಿ, ಬೇಕಾದವ್ರು ತಗೋತಾರೆ. ಅಲ್ಲ, ಕೆಲವ್ರ ಮನೇಲಿ ಗಿಡ ಇರಲ್ಲ, ಕಸ ಏನು ಮಾಡೋದು ಹೌದು, ವೀಕ್ಲಿ ಒನ್ಸ್ ಅಥವಾ 10 days ಒನ್ಸ್ ನೀವು ಮಾಡ್ಕೊಂಡು ಬನ್ನಿ, ನಾನು ನೋಡ್ತೀನಿ. 1 ಮಂತ್ ತುಂಬುತ್ತಲ್ಲ, 1 ಮಂತ್ ಆದಮೇಲೆ ಹಿಂಗೆ ಇಡಿ. ಅದಾದ್ಮೇಲೆ ಹಾಕೋದೇನು ಮುಚ್ಚಿಟ್ರ ಮೇಲೆ ಹಾಕೋದು ಬೇಡ, ಬಟ್ ಅವಾಗವಾಗ ಕಾಯಿ ಆಡಿಸ್ತಾ ಇರಿ, ಮೇಲೆ ಕೆಳಗೆ ಮಾಡ್ತಾ ಇರಿ. ಹೊಸ ಬಿನ್ನಿಗೆ ಮಜ್ಜಿಗೆ ಹಾಕಿ ಇದಕ್ಕೆ ಹಾಕಿದ್ರೆ ಏನು ತೊಂದರೆ ಇಲ್ಲ, ಇನ್ನೂ ಸ್ಪೀಡಪ್ ಆಗುತ್ತೆ. ಒಂದೊಂದ್ಸಲ ನಿಮಗೆ ಇದನ್ನೂ ಆಗ್ತಾ ಇಲ್ಲ ಅಂತ ಅನ್ಸಿದ್ರೆ ತಗೊಂಡೋಗಿ ಹಾಕ್ಬೋದು. ಇಲ್ಲ ಒಂದೊಂದ್ಸಲ ತುಂಬ ಪುಡಿ ಆಗಲಿಲ್ಲ ಅಂತ ಹೇಳಿದ್ರು ಕಂಪೋಸ್ಟ್ ಸ್ವಲ್ಪ ಪುಡಿ ಆದ್ರೂ ತಗೊಂಡು ಉಪಯೋಗಿಸ್ಕೊಳ್ಬೋದು. ಇದು ನೀರು ಯೂಸ್ ಆಗಲ್ವಾ? ಓಪನ್ ಡ್ರಮ್ ಇದ್ರೆ ಅದ್ ಬರುವ ಜ್ಯೂಸು ನೀರು ಹೋಗುತ್ತೆ, ಗಾರ್ಡನಲ್ಲೇ ಇಡುದು. ಗಾರ್ಡನಲ್ಲಿ ಇಡಬೇಕು. ಬೇಕಿದ್ರೆ ಈ ಕೆಳಗೆ ಏನಾದರೂ ಇಟ್ಕೊಂಡು ಅದನ್ನ ಉಪಯೋಗಿಸ್ಕೊಳ್ಬೋದು. ಇಲ್ಲದಿದ್ರೆ ಗಾರ್ಡನ್ನಲ್ಲಿ ಹೋಗಿ ಗಾರ್ಡನ್ ತುಂಬ ಫರ್ಟೈಲ್ ಇದು ಅಥವಾ ಇದಕ್ಕೆ ಇಲ್ಲ ಮುಚ್ಚಳವೇನು ಬೇಕಾಗಿಲ್ಲ. ಮಳೆ ನೀರು ಒಳ್ಳೇದು. ಈಗ ನೀವು ಒಂದು 6 ತಿಂಗಳಿಂದ ಹಾಕೊಂಡೇ ಬಂದಿದ್ರೆ ಒಂದು ಮಳೆಗಾಲ ಜೂನ್ ಬರೋಷ್ಟೊತ್ತಿಗೆ ಒಂದು 5-6 ಮಳೆ ಬಿದ್ದಿರುತ್ತೆ, ಅಥವಾ ಇನ್ನೂ ಜಾಸ್ತಿನೇ ಮಳೆ ಬರುತ್ತೆ. ಮಳೆ ಬಿದ್ದರೂ ಏನೂ ಆಗೋದಿಲ್ಲ, ಯಾಕಂದ್ರೆ ನೀರು ಕೆಳಗಡೆ ಹರ್ಕೊಂಡು ಹೋಗ್ತಾ ಇರ್ತದೆ.
ಫುಲ್ ಓಪನ್ ಇದೆ. ಫುಲ್ ಓಪನ್ ಇಲ್ಲ. ಮಳೆ ನೀರಲ್ಲಿ ಇರೋ ನೈಟ್ರೋಜನ್ ಕೂಡ ಅದಕ್ಕೆ ಸಿಕ್ಕಿ ಗೊಬ್ಬರ ಚೆನ್ನಾಗಾಗುತ್ತೆ. ಮಳೆ ಬಿದ್ದರೆ ಏನು ಮರದ ಕೆಳಗೆ ಮರದ ಕೆಳಗೆ ಫಸ್ಟ್ ಲೇಯರೇ ನಾವು ಮಣ್ಣು ಹಾಕಿದ್ರೆ ಹೇಗಿರುತ್ತೆ? ಈಗ ಒಂದು ಇಷ್ಟು ಮಣ್ಣು ಹಾಕಿದ್ರೆ ಏನು ತೊಂದರೆ? ಅದು ನೀರೆಲ್ಲ ಮಣ್ಣು ಹೀರ್ಕೊಂಡು ನೀರು ವೇಸ್ಟ್ ಆಗಲ್ಲ ಅಲ್ಲ, ನ್ಯೂಟ್ರಿಷನ್ಸ್ ಆಗಿರೋ ನೀರು. ಆದ್ರೆ ತೂತ ಮಾಡಲೇಬೇಕು. ತೂತು ಮಾಡಿರ್ತೀವಿ, ಆದ್ರೆ ಮಣ್ಣು ಹಾಕುವಾಗ ಆ ನೀರೆಲ್ಲ ಮಣ್ಣು ಎಳ್ಕೊಳ್ಳುತ್ತೆ, ಅದನ್ನೇ ಯೂಸ್ ಮಾಡ್ಕೊಳ್ಬೋದು. ವೇಸ್ಟ್ ಆ ಮಣ್ಣನ್ನ ವೇಸ್ಟ್ ಮಾಡೋದೇನು ಬೇಕಾಗಿಲ್ಲ. ಈ ಬಿನ್ನನ್ನ ಈ ತರ ಒಂದು ಇದ್ರ ಮೇಲೆ ಇಟ್ಟು ಬೌಲ್ ಮೇಲೆ ಇಟ್ಟು ಅದ್ರಲ್ಲಿ ಈಚಿಟ್ ಹೋಗುತ್ತಲ್ಲ, ಅದನ್ನ ಅವಾಗ ಅವಾಗ ತೆಗೆದು ಗಾರ್ಡನ್ಗೆ ಡ್ರಮ್ಮಲ್ಲಿ ಹಾಕಿ ತುಂಬಿ ಗೊಬ್ಬರ ಮಾಡಿ ಗಿಡಕ್ಕೆ ಹಾಕಕ್ ಬದಲು ಎಲ್ಲಾ ವಸ್ತುನ ಗಿಡದ ಬುಡಕ್ಕೆ ಹಾಕ್ಬಿಟ್ಟು ಅದು ಖಂಡಿತ ಆಗುತ್ತೆ ಸರ್. ನಾನು ಮೊದಲು ಹಾಗೆ ಮಾಡ್ತಾ ಇದ್ದೆ, ಗಿಡದ ಬುಡಕ್ಕೆ ಹಾಕ್ತಾ ಇದ್ದೆ. ಅದ್ರ ಕಾಂಪೋಸ್ಟ್ ಆಗಿ ಎಲ್ಲದನ್ನು ಈಗ ಕಾಂಪೋಸ್ಟಿಂಗ್ ಅನ್ನೋದು ನ್ಯಾಚುರಲ್ ಪ್ರಾಸೆಸ್, ಅದು ನೈಸರ್ಗಿಕ ಪ್ರಕ್ರಿಯೆ. ಮಣ್ಣಿಗೆ ಏನೇ ಹಾಕಿದ್ರೆ ಅದು ಕೊಳೆಯುತ್ತೆ, ಆದರೆ ನಿಧಾನವಾಗಿ ಕೊಳೆಯುತ್ತೆ. ಇದು ಕಂಟ್ರೋಲ್ಡ್ ಕಂಡೀಷನಲ್ಲಿ ನಾವು ಮಾಡೋದ್ರಿಂದ ಬೇಗ ಕೊಳೆಯುತ್ತೆ. 2 ತಿಂಗಳಿಗೆಲ್ಲ ಇದು ಗೊಬ್ಬರ ಆಗುತ್ತೆ. ಹಾಗೆ ಹಾಕಿದ್ರೆ ಒಂದು 3-4 ತಿಂಗಳಿಗೆ ಆಗುತ್ತೆ. ಮತ್ತು ಮನೆ ಮುಂದೆ ಕಸ ಯಾರಿಗಿಷ್ಟ ಆಗುತ್ತೆ? ಗಾರ್ಡನಲ್ಲಿ ನಾನು ಮೊದಲೇ ಹಾಗೇ ಮಾಡ್ತಾ ಇದ್ದೆ. ಕಸ ತುಂಬಾ ಸೊಳ್ಳೆ ಸೊ ಇಲ್ಲಿ ಬನ್ನಿ ಪ್ಲೀಸ್ ಕಮ್. ಡೈರೆಕ್ಟ್ ನೀವು ಏನು ಹಾಕಿದ್ರು ಹೊಡೆಯುವಾಗ ಬಿಸಿ ಆಗ್ತದೆ, ಹೊಡೆಯುವಾಗ ಹೀಟ್ ಜನರೇಟ್ ಆಗ್ತದೆ, ಬೇರಿಗೆ ತೊಂದರೆ. ಮಲ್ಚಿಂಗ್ ಮಾಡುವಾಗ ಹಾಕ್ತೀವಿ. ನಮ್ಮ ತೋಟದಲ್ಲೆಲ್ಲ ನಾವು ಮಲ್ಚಿಂಗ್ಗೆ ಹಾಗೆ ಹಾಕೋದು. ಈ ಥರ ಇದು ಎಲ್ಲ ಲೀವ್ಸು ಹಾಕ್ತೀವಿ. ಏನು ಆ ಥರ ಏನು ಪ್ರಾಬ್ಲಮ್ ಇಲ್ಲ. ಬಟ್ ಅದು ಸ್ವಲ್ಪ ನೈಟ್ರೋಜನ್ ಡಿಫಿಷಿಯನ್ಸಿ ಮಾಡುತ್ತೆ ಅಂತ ಹೇಳ್ತಾರೆ. ಸ್ಟಿಲ್ ಐ ಡೋಂಟ್ ನೋ, ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಆಸ್ ಸೈಂಟಿಸ್ಟ್. ಅಂದರೆ ಅದು ಇದು ಮಾಡಬೇಕಾದ್ರೆ ಈಗ ಡ್ರೈ ಲೀವ್ಸ್ ಹಾಕಿದಾಗ ಅದು ವೆರಿ ಟೆಕ್ನಿಕಲ್. ಅದು ನೈಟ್ರೋಜನ್ನ ಹೀರ್ಕೊಳ್ಳೋದನ್ನು ಟೆಂಪರರಿ ನೈಟ್ರೋಜನ್ ಡಿಫಿಷಿಯನ್ಸಿ ಆಗುತ್ತೆ ಅಂತ ಹಾಕ್ಬೋದು ಅಂತ ಹೇಳ್ತಾರೆ. ಬಟ್ ನೀವು ಹಾಗೆ ಪಿಟ್ ಮಾಡಿ ಹಾಕ್ಬೋದು, ಗಿಡದ ಬುಡಕ್ಕೆ ಹಾಕೋ ಬದಲು. ಈಗ ಬೇಸಿಗೆಯಲ್ಲಿ ತುಂಬ ಮಲ್ಚಿಂಗ್ ನಾವು ಹಾಗೆ ಮಾಡೋದು, ಸ್ವಲ್ಪ ಇದೆಲ್ಲ ಹಾಕೋದಕ್ಕೆ ಆಯಿತು. ಹಾಂ, ಸೊ ಕೆಲವು ಟಿಪ್ಸು ಹೇಳ್ಬಿಡ್ತೀನಿ. ನೀವು ತುಂಬ ಗ್ರೀನ್ ವೇಸ್ಟ್ ಅಂದರೆ ಅಡುಗೆ ಮನೆದು ಹಸಿದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟು ತೇವ ಜಾಸ್ತಿ ಆಗಿ ಅದೇನಾದರೂ ನಿಮ್ಮ ತೇವ ಜಾಸ್ತಿ ಆಯಿತು, ವಾಸನೆ ಬರ್ತು ಅಂತಿದ್ರೆ ಸ್ವಲ್ಪ ಒಣ ಎಲೆನೋ ಕಾಗದದಿದ್ದೋ ಕೋಕೋಪಿಟೋ ಏನಾದರೂ ಹಾಕಿ. ಹಾಗೆ ಬ್ರೌನ್ ಜಾಸ್ತಿ ಆಯಿತು, ಒಣ ಎಲೆ ಜಾಸ್ತಿ ಆಯಿತು, ಡ್ರೈ ಆಗಿದೆ ಅನಿಸಿದ್ರೆ, ತೇವಾಂಶ ಯಾವಾಗಲೂ ಇರಬೇಕು ಅದಕ್ಕೆ. ಡ್ರೈ ಆಗಿದೆ ಅನಿಸಿದ್ರೆ ಸ್ವಲ್ಪ ನೀರು ಚಿಮುಕಿಸಿ. ಸೊ ಈ ಡ್ರಮ್ಮಲ್ಲಿ ಇದ್ದಾಗ ಯಾವಾಗಲೂ ಇದು ಒಣಗೇ ಇರುತ್ತೆ, ಯಾಕೆಂದರೆ ಓಪನ್ ಇರುತ್ತಲ್ಲ. ಗಾರ್ಡನ್ ನೀರು ಹಾಕಬೇಕಾದ್ರೆ ಅದರಲ್ಲಿ ಸುಮ್ಮನೆ ಒಂದು ನೀವು ಹೋಸ್ ಪೈಪು ಅಥವಾ ತಮ್ಗೆನಲ್ಲೋ ಒಂಚೂರು ನೀರು ಅದ್ರ ಮೇಲೆ ಹಿಂಗೆ ಹಾಕ್ಬಿಡಿ. ಸೊ ಯಾವಾಗಲೂ ಅದು ಸ್ವಲ್ಪ ವೆಟ್ ಆಗಿದ್ರೆ ಅದು ಒಳ್ಳೆಯದು. ಗಾರ್ಡನ್ ನೀರು ಹಾಕಬೇಕಾದ್ರೆ ಅದು ಹಾಕಿ. ಹಾಗೆ ತೇವ ಒಂದೊಂದ್ಸಲಕ್ಕೆ ಕೆಲವು ಸಲ ಈ ಥರ ಹೋಲ್ಸ್ ಅಥವಾ ಕಡಿಮೆ ಆಗಿ ಏನಾಗಿ ತುಂಬ ತೇವಾಂಶ ಜಾಸ್ತಿ ಆಗಿ ಅಥವಾ ಏನೋ ನೀರು ಬಿದ್ದು ಅಥವಾ ಬರೀ ನೀವು ಅಡುಗೆ ಮನೆಯದು ಕಸ ಹಾಕಿ ಅದು ಕೊಳ್ತು ಹೋಗಿ ಹುಳ ಬರುತ್ತೆ ಎಷ್ಟೋ ಕೆಲವರಿಗೆಲ್ಲ, ಕೆಲವು ಸಲ ಆಗುತ್ತೆ. ಅಂಥ ಟೈಮಲ್ಲಿ ಏನು ಗಾಬರಿ ಆಗೋದೇನು ಬೇಡ. ತುಂಬ ಕೆಟ್ಟ ವಾಸನೆ ಬರುತ್ತೆ. ಫುಡ್ ವೇಸ್ಟ್ ಹಾಕಿದಾಗಲೂ ವಾಸನೆ ಬರುತ್ತೆ. ಮಾಂಸ ಹಾಕಬೇಡಿ ಅನ್ನೋದು ಅದಕ್ಕೇ, ಹಾಕಿದ್ರೂ ವಾಸನೆ ಬರೋ ಚಾನ್ಸ್ ಇರುತ್ತೆ. ಆ ಟೈಮಲ್ಲಿ ನೀವು ಅದನ್ನು ಅದಕ್ಕೇನು ಬೇಡ, ಇನ್ನೊಂದು ಸ್ವಲ್ಪ ಡ್ರೈ ವೇಸ್ಟ್ ಅಂದರೆ ಈ ಥರ ಒಣಕಸನ ಹಾಕಿ ಕಲಸಿ, ಇಲ್ಲ ನಿಮ್ಗೆ ಅದು ಸರಿನೇ ಹೋಗಲಿಲ್ಲ ಅಂತ ತೊಗೊಂಡೋಗಿ ಮುಂದ್ಗಡೆ ಎಲ್ಲಾದರೂ ಹಾಕ್ಬಿಡಿ, ಅಷ್ಟು ನೆಲಕ್ಕೆ ಹಾಕ್ಬಿಡಿ. ಇಲ್ಲ ಅದು ನೀವು ಮಾಡಿದ ಪ್ರೊಸೀಜರ್ ಸರಿ ಇಲ್ಲ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಹೋಲ್ಸ್ ಜಾಸ್ತಿ ಮಾಡಿ, ಕೆಳಗಡೆನೂ ಅಷ್ಟೇ ಸೈಡಲ್ಲೂ ಅಷ್ಟೇ ಹೋಲ್ಸ್ ಸ್ವಲ್ಪ ಜಾಸ್ತಿ ಮಾಡಿ. ಸೊ ಇದಿಷ್ಟು ಇವತ್ತಿಂದಿದು. ಸೊ ಇವತ್ತಿಂದ ನಾವೆಲ್ಲರೂ ಕಾಂಪೋಸ್ಟಿಂಗ್ ಶುರು ಮಾಡೋಣ. ಆಮೇಲೆ ಇದು ಕಾಂಪೋಸ್ಟಿಂಗ್ ಗೊಬ್ಬರದಲ್ಲೇ ಸಗಣಿ ಸ್ಲರಿ, ಕೌಡಂಗ್ ಸ್ಲರಿ ಹಾಕ್ಬೋದು. ಸಗಣಿನೇ ಡೈರೆಕ್ಟಾಗಿ ಹಾಕಿದ್ರೆ ಹುಳ ಆಗುತ್ತೆ ಅಂತಾರೆ. ಅದನ್ನು ಒಂದು ಸ್ಲರಿ ಅಂದರೆ ಅದಕ್ಕೆ ನೀರು ಹಾಕಿ ಕದರಿ ಇಟ್ಕೊಂಡು ಮಾಡಿಬಿಟ್ಟು ಒಂದು ಸ್ವಲ್ಪ ಕೊಳಿಸ್ಬೇಕು. ಸಗಣಿನೂ ಕೂಡ ಕೊಳಿಸ್ಬೇಕು. ಅಗ್ರಿಕಲ್ಚರಲ್ಲಿ ಇದರೆಲ್ಲ ಹಾಗೆ ಮಾಡ್ತಾರೆ. ಅದು ಒಣಗಿಸ್ಬಿಟ್ಟು ಆಮೇಲೆ ಅದನ್ನು ಪುಡಿ ಮಾಡಿ ಮಿಕ್ಸ್ ಮಾಡಿ. ಹಾಂ, ಜನರು ಇಲ್ಲೆಲ್ಲ ಹಾಗೆ ಮಾಡ್ತಾರೆ, ಒಣಗಿಸಿ ಪುಡಿ ಹಾಕ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೀರಲ್ಲಿ ಅದು ಹಾಕಿ ಅದು ಸ್ಲರಿ ಮಾಡಿ ಒಂದು ಸ್ವಲ್ಪ ಕೊಳಿಸ್ಬಿಟ್ಟು ಒಂದು ವಾರ ಆದರೂ ಕೊಳಿಸ್ಬಿಟ್ಟು ಹಾಕಬೇಕು. ಇಲ್ಲಾಂದರೆ ಅದನ್ನು ಸಗಣಿ ಹುಳ ಬರುತ್ತೆ ಅಂತಾರೆ. ಅದು ಇವಾಗಿಂದ ಹಸುದು ಸಗಣಿನಲ್ಲಿ. ನಾಟಿ ಹಸು ಆದರೆ ಓಕೆ. ಕೌಡಂಗ್ ಸ್ಲರಿ ಈಸ್ ವೆರಿ ಗುಡ್ ಫಾರ್ ಅಗ್ರಿಕಲ್ಚರ್ ಕಂಪೋಸ್ಟ್. ಹಾಗೆ ಮಾಡೋದು ಹುಲ್ಲು ಮತ್ತು ಹಸಿರು ಎಲೆ ಅದ್ರ ಮೇಲೆ
ಇದು ಸಗಣಿ ನೀರನ್ನು ಹಾಕ್ತಾರೆ. ಆ ಥರ ಇವಾಗ ಇದು ಮಜ್ಜಿಗೆ ಏನು ಬೇಡ ಅಲ್ವಾ? ಇಲ್ಲ, ಕೌಡಂಗ್ ಸ್ಲರಿ ಹಾಕಿದ್ರೆ ಮಜ್ಜಿಗೆ ಬೇಡ. ಎಲ್ಲದು ಮೈಕ್ರೋಬ್ ಆಕ್ಟಿವಿಟೀಸ್ನ ಜಾಸ್ತಿ ಮಾಡೋಕ್ಕೆ ಹಾಕೋದು. ನೀವು ಇದೆಲ್ಲ ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕಂತ ಏನಿಲ್ಲ. ಇದು ನಮ್ಮ ಈ ಕಾಂಪೋಸ್ಟಲ್ಲೇ ಮಾಡಿ ಬೆಳೆದಿರೋದು 1 ವಾರ ಆಗಿದೆ ಅಷ್ಟೇ. ಬೆಳೆದಿರೋ ಮೆಂತ್ಯ ಸೊಪ್ಪು